ಆತ್ಮೀಯ ಕೇಳುಗರೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ DSSK ಅರ್ಪಿಸುವ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಇಂದು ಜುಲೈ 1, ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ ರಾಷ್ಟ್ರೀಯ ವೈದ್ಯರ ದಿನದ ಪ್ರಯುಕ್ತ ಪ್ರಸಾರವಾಗುತ್ತಿರುವ ಹಲೋ ಡಾಕ್ಟರ್ ರೇಡಿಯೋ ಸಂವಾದ ಕಾರ್ಯಕ್ರಮ. ಜಿಲ್ಲೆಯ ಸಮಸ್ತ ವೈದ್ಯರ ಬಳಗಕ್ಕೆ ಗ್ರಾಮೀಣ ಭಾರತಿ 90.4 FM ರೇಡಿಯೋ ಹಾಗೂ ಕೇಳುಗರೆಲ್ಲರ ಪರವಾಗಿ ರಾಷ್ಟ್ರೀಯ ವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳು. ಕೇಳುಗರೆ, ಇಂದಿನ ಹಲೋ ಡಾಕ್ಟರ್ ರೇಡಿಯೋ ಸಂವಾದ ಕಾರ್ಯಕ್ರಮವನ್ನು ನಿರ್ವಹಿಸಲಿದ್ದಾರೆ ಕಾರಟಗಿಯ HEJJE NGOದ ಅಧ್ಯಕ್ಷರಾದ ಡಾಕ್ಟರ್ ಶಿಲ್ಪಾ ದೇವ್ಟರ್ ರವರು. ಬನ್ನಿ ಕಾರ್ಯಕ್ರಮವನ್ನು ಕೇಳೋಣ. ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ಶಿಲ್ಪಾ ದೇವ್ಟರ್. ಇಂದು ರಾಷ್ಟ್ರೀಯ ವೈದ್ಯರ ದಿನದ ಅಂಗವಾಗಿ ಪ್ರಸಾರವಾಗುತ್ತಿರುವ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರ ಹಾಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಜುಲೈ 1 ಏಕೆ ವೈದ್ಯರ ದಿನವನ್ನಾಗಿ ಆಚರಿಸಲಾಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋದು ತಮಗೆಲ್ಲರಿಗೂ ಕುತೂಹಲಕಾರಿಯಾಗಿರ್ತದೆ. ಡಾಕ್ಟರ್ BC ರಾಯ್ ಒಬ್ಬ ಸುಪ್ರಸಿದ್ಧ ರಾಜಕಾರಣಿ, ಸ್ವತಂತ್ರ ಹೋರಾಟಗಾರರು, 2 ಬಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತಹ ಪ್ರಖ್ಯಾತ ವೈದ್ಯರು, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ BC ರಾಯ್ ಅವರ ಜನ್ಮ ಹಾಗೂ ಮರಣ ದಿನದ ಸ್ಮರಣಾರ್ಥವಾಗಿ ಈ ದಿನವನ್ನು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಬೇಕು ಎನ್ನುವಂತಹ ಪ್ರಾರಂಭವನ್ನು PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಘೋಷಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಜುಲೈ 1 ನಾವು ರಾಷ್ಟ್ರದ ಎಲ್ಲ ವೈದ್ಯರ ಸೇವೆಯನ್ನು ಸ್ಮರಿಸುತ್ತಾ ಗೌರವಾರ್ಥವಾಗಿ ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸುತ್ತೇವೆ. ಬನ್ನಿ ಶ್ರೋತೃಗಳೇ, ಇಂದು ನಮ್ಮ ಗಂಗಾವತಿಯ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂತಹ ರಾಜ್ಯ ಪ್ರಶಸ್ತಿ ವಿಜೇತರು, ಕಲ್ಯಾಣ ಕರ್ನಾಟಕ ಭಾಗದ ಪ್ರಖ್ಯಾತ ವೈದ್ಯರು ಆಗಿರ್ತಕ್ಕಂತಹ ಡಾಕ್ಟರ್ ಚಂದ್ರಪ್ಪ ಸರ್ ಅವರು ಮತ್ತು ಹೆರಿಗೆ ಹಾಗೂ ಸ್ತ್ರೀರೋಗ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ವೀಣಾ ಸತೀಶ್ ಮೇಡಮ್ ಅವರು ಹಾಗೂ MD ಫಿಸಿಷಿಯನ್ ಆಗಿರ್ತಕ್ಕಂತಹ ಡಾಕ್ಟರ್ ಅರ್ಜುನ್ ಹೊಸಳ್ಳಿ ಅವರು ಇಂದು ನಮ್ಮೊಂದಿಗೆ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಶ್ರೋತೃಗಳೇ, ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಡಾಕ್ಟರ್ ಚಂದ್ರಪ್ಪ ಸರ್ ಅವರು 12 ಜೂನ್ 1949 ಕೇಸರಟ್ಟಿ ಗ್ರಾಮದಲ್ಲಿ ಜನಿಸ್ತಾರೆ. ಅವರು ದೇವಪ್ಪ ಹಾಗೂ ಗಂಗಮ್ಮ ಅವರ 2ನೇ ಸುಪುತ್ರನಾಗಿ ಜನ್ಮ ತಾಳಿದರು. ಮೂಲತಃ ಅವರದು ಕೃಷಿ ಕುಟುಂಬ ಆಗಿರ್ತದೆ. ಸರ್ ಅವರು ತಮ್ಮ ಶೈಕ್ಷಣಿಕ ವರ್ಷವನ್ನು ಅಂದರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಕೇಸರಟ್ಟಿ ಮತ್ತು ಹೇರೂರು ಗ್ರಾಮದಲ್ಲಿ ಮುಗಿಸಿಕೊಂಡು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಗುಲ್ಬರ್ಗದಲ್ಲಿ ಮುಗಿಸ್ತಾರೆ. ಅದೇ ರೀತಿಯಾಗಿ ಅವರ MBBS ಪದವಿಯನ್ನು ಗುಲ್ಬರ್ಗಾ ಮೆಡಿಕಲ್ ಕಾಲೇಜಿನಿಂದ ಪಡೆದಿದ್ದು MD ಫಿಸಿಷಿಯನ್ ಪದವಿಯನ್ನು ಹುಬ್ಬಳ್ಳಿಯಲ್ಲಿ ಮುಗಿಸಿಕೊಳ್ತಾರೆ. MBBS ಮುಗಿದ ನಂತರ 1 ವರ್ಷಗಳ ಕಾಲ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸಿ, MD ಮುಗಿದ ನಂತರವೂ ಕೂಡ 1 ವರ್ಷಗಳ ಕಾಲ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸಿ, ಆ ನಂತರದಲ್ಲಿ ನಮ್ಮ ಗಂಗಾವತಿ ನಗರಕ್ಕೆ ಬಂದು 1978ರಲ್ಲಿ ತಮ್ಮ ವೈದ್ಯ ವೃತ್ತಿಯನ್ನು ಆರಂಭಿಸ್ತಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತರು ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ಹಿರಿಯ ವೈದ್ಯರಾದ ಡಾಕ್ಟರ್ ಚಂದ್ರಪ್ಪ ಸರ್ ಅವರು ಇವತ್ತು ನಮ್ಮೊಂದಿಗೆಲ್ಲ ಇರುವುದು ನಮಗೆ ನಿಜವಾಗಲೂ ಒಂದು ಹೆಮ್ಮೆಯ ವಿಷಯ. ನಮಸ್ಕಾರ ಸರ್, ತಮಗೆ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳು ನನ್ನ ಪರವಾಗಿ ಹಾಗೂ ಶ್ರೋತೃಗಳೆಲ್ಲರ ಪರವಾಗಿ ಹಾಗೂ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸರ್, ಮೊದಲನೇದಾಗಿ ಈಗ ವೈದ್ಯರುಗಳು ಸಮಾಜಮುಖಿಗಳಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ತಮ್ಮ ಅಭಿಪ್ರಾಯ? ವೈದ್ಯರು ಸಮಾಜದಲ್ಲಿ ಸಮಾಜಮುಖಿಗಳಾಗಿಯೇ ಕೆಲಸ ಮಾಡಬೇಕಾಗ್ತದೆ. ಒಂದು, ಸಾರ್ವಜನಿಕರೊಂದಿಗೆ ಸಂಪರ್ಕ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಾವು ಎಲ್ಲರೊಂದಿಗೆ ಮಿಕ್ಸ್ ಆಗಿ ಕೆಲಸ ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇರ್ತದೆ. ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ಬಂದಾಗ ಇಲ್ಲಿ ಕೇವಲ
ಅನ್ಕ್ವಾಲಿಫೈಡ್ ಡಾಕ್ಟರ್ಸೇ ಡಾಮಿನೆಂಟ್ ಇದ್ದರು. ಬೇರೆ ಯಾರೂ ಇಲ್ಲಿ ನಾವು ಕ್ವಾಲಿಫೈಡ್ ಡಾಕ್ಟರ್ಸೇ ಇರಲಿಲ್ಲ. ನಾನೇ ಇಲ್ಲಿ ಫಸ್ಟ್ ಫಿಸಿಷಿಯನ್ನು ಇನ್ ದಿ ಎಂಟೈರ್ ಅನ್ಡಿವೈಡೆಡ್ ರಾಯಚೂರು ಡಿಸ್ಟ್ರಿಕ್ಟ್ನಲ್ಲಿ. ಅವಾಗ ಐ ಕ್ಯಾಂಪ್ಸ್ ಮಾಡ್ತಾಯಿದ್ರು. ಐ ಕ್ಯಾಂಪ್ಸ್ ಮಾಡಿದ್ರೆ ಅನ್ಕ್ವಾಲಿಫೈಡ್ ಪರ್ಸನ್ಸ್ಲಿದ್ದ ಮಾಡ್ತಾಯಿದ್ರು. ನಾವು ಕ್ವಾಲಿಫೈಡ್ ಕ್ಯಾಂಪ್ಸ್ ಮಾಡೋಣ ಅಂತ ನಾನು ಒತ್ತಾಯ ಮಾಡಿದೆ. ನಾನು ಮತ್ತು ಡಾಕ್ಟರ್ ಸೋಮರಾಜು ಅಂತ ಬಂದರು, ಅವರು ಕೂಡ ಇಬ್ಬರು ಒತ್ತಾಯ ಮಾಡಿದಾಗ ನೀವು ಕ್ಯಾಂಪ್ ಮಾಡಲಿಕ್ಕೆ ದುಡ್ಡು ಯಾರು ಕೊಡ್ತಾರೆ ಸ್ವಾಮಿ, ನಾವು ಅನ್ಕ್ವಾಲಿಫೈಡ್ ಅಂದರೆ ಮೋದಿಯವ್ರ ಕ್ಯಾಂಪ್ ಮಾಡಿದ್ರೇ ಜನ ದುಡ್ಡು ಕೊಡೋದು ಅಂತ ಹೇಳಿದರು. ಸರ್, ನಾವು ಏನಾದರೂ ಮಾಡಿ ನಾವೇ ಹಾಕಿ ಆದರೂ ಮಾಡ್ತೀವಿ, ನೀವು ಸುಮ್ಮನೆ ಇದ್ದುಬಿಡ್ರಿ ಅಂಥೇಳಿ ಒತ್ತಾಯ ಮಾಡಿದ್ವಿ. ಆಗ ಕ್ವಾಲಿಫೈಡ್ ಕ್ಯಾಂಪ್ ಮಾಡಿದಾಗ ಎಲ್ಲ ಜನರು ಬಂದ್ರಲ್ಲ, ಬಂದವ್ರಿಗೆ ಯಾವ ರೀತಿ ಕ್ವಾಲಿಫೈಡ್ ಕ್ಯಾಂಪ್ನಲ್ಲಿ ವ್ಯತ್ಯಾಸ ಇದೆ, ಅನ್ಕ್ವಾಲಿಫೈಡ್ ಕ್ಯಾಂಪ್ಸ್ನಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ತೋರಿಸ್ಕೊಟ್ವಿ. ಆಗ ಅದನ್ನು ನೋಡಿದ ಮೇಲೆ ಜನ ತಾವಾಗಿ ದುಡ್ಡು ಕೊಟ್ಟು ಹೋದರು. ಆ ರೀತಿ ಆ ಕ್ಯಾಂಪ್ನಲ್ಲಿ ನಾವು ಸುಮಾರು 9,000 ರೂಪಾಯಿ ಉಳಿಸಿದ್ವಿ ನಾವು. ಅಂದರೆ ಅನಂತರ ಜನ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ವಾಲಿಫೈಡ್ ಆ್ಯಂಡ್ ಅನ್ಕ್ವಾಲಿಫೈಡ್ ಅನ್ನೋದು ಜನರಿಗೆ ಅರ್ಥ ಆಯಿತು. ಇಷ್ಟೇ ಅಲ್ಲ, ನಾವು ಹಳ್ಳಿಗಳಲ್ಲಿ ಕ್ಯಾಂಪ್ಸ್ ಮಾಡಿದ್ವಿ. ಎಲ್ಲ ಕ್ವಾಲಿಫೈಡ್ ಟೀಚರ್ಸನ್ನ, ಕ್ವಾಲಿಫೈಡ್ ಡಾಕ್ಟರ್ಸ್ನ ಕರ್ಕೊಂಡೋಗಿ ವಿಲೇಜಸ್ನಲ್ಲಿ ಕ್ಯಾಂಪ್ಸ್ ಮಾಡ್ತಾಯಿದ್ವಿ. 3 ತಿಂಗಳಿಗೊಂದು ಕ್ಯಾಂಪು ಒಂದು ಊರಲ್ಲಿ ಮಾಡೋದು. ಅಲ್ಲಿ ಎಲ್ಲರೂ ನಾವಾಗಿ ಸುಮಾರು 4-5 ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ಳೋದು, ಅದು ಡ್ರಗ್ಸ್ ತೊಗೊಳ್ಳೋದು, ಹೋಗಿ ಅಲ್ಲಿ ಕ್ಯಾಂಪ್ ಮಾಡೋದು. ಅದು ಜನರಿಗೆ ಯಾವ ರೀತಿ ನಾವು ಪರೀಕ್ಷೆ ಮಾಡ್ತೀವಿ, ಯಾವ ರೀತಿ ನಾವು ಅದನ್ನು ಡಯಾಗ್ನೋಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡ್ರು. ಆಗ ಈ ಕ್ವಾಲಿಫೈಡ್ ಮೆಂಟ್ಯಾಲಿಟಿ, ಅಂದರೆ ಕ್ವಾಲಿಫೈಡ್ ಪೀಪಲ್ ಹತ್ರ ಹೋಗೋದು ಒಂದು ಮೆಂಟ್ಯಾಲಿಟಿ ಬೆಳೀಲಿಕ್ಕಿತ್ತು. ಅದರಿಂದ ನಾವು ಸಮಾಜಮುಖಿಗಳಾಗಿ ಕೆಲಸ ಮಾಡಲಿಕ್ಕಾಯಿತು. ಸರ್, ತುಂಬ ಸಂತೋಷ. ತಾವು 47 ವರ್ಷಗಳ ಅವಧಿಯವರೆಗೂ ವೈದ್ಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಾ. ಅದು ವಿಶೇಷವಾಗಿ ಅವಿಭಜಿತ ರಾಯಚೂರು ಜಿಲ್ಲೆಯಲ್ಲಿ ತಾವು ಒಬ್ಬರೇ ಫಿಸಿಷಿಯನ್ ಆಗಿದ್ರಿ ಅನ್ನುವಂತಹ ವಿಚಾರ ಕೇಳಿ ಭಾಳಷ್ಟು ಸಂತೋಷ ಮತ್ತು ಹೆಮ್ಮೆ ಆಗ್ತಾ ಇದೆ. ಸರ್, ಇಷ್ಟು ಸುದೀರ್ಘ ಅವಧಿಯಲ್ಲಿ ತಾವು ಎಷ್ಟೋ ಚಾಲೆಂಜಸ್ಗಳನ್ನು ನೋಡಿರ್ತೀರಾ, ಎಷ್ಟೋ ವ್ಯತಿರಿಕ್ತ ಪರಿಸ್ಥಿತಿಗಳನ್ನು ಎದುರಿಸ್ತಿರ್ತೀರ. ಅಂತಹ ವ್ಯತಿರಿಕ್ತ ಪರಿಸ್ಥಿತಿಗಳನ್ನು ಮತ್ತು ಸನ್ನಿವೇಶಗಳನ್ನು ವೈದ್ಯರಾದಂಥವರು ಹೇಗೆ ನಿಭಾಯಿಸಬಹುದು ಅಂತ? ಮೊದಲನೇದಾಗಿ ಈಗಿನ ಪರಿಸ್ಥಿತಿ ಆ ಕಾಲದಲ್ಲಿ ಇರಲಿಲ್ಲ. ಆವಾಗ ವೈದ್ಯೋ ನಾರಾಯಣ ಹರಿ ಅನ್ನೋ ಒಂದು ಭಾವನೆಯಲ್ಲಿ ರೋಗಿಗಳು ಬರ್ತಾಯಿದ್ರು. ಹೀಗಾಗಿ ಈ ಥರದ ಪರಿಸ್ಥಿತಿ ಇರಲಿಲ್ಲ. ಹೀಗೆ ನಾವು ಏನಾದರೂ ಒಂದು ವೇಳೆ ತಪ್ಪು ಮಾಡಿದ್ವಿ ಅಂತಂದರೂ ಕೂಡ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅವರು ನಮ್ಮ ಮೇಲೆ ಒಂದು ರಿವೆಂಜಿಂಗ್ ಆ್ಯಟಿಟ್ಯೂಡ್ ತೊಗೊಳ್ತಾ ಇರಲಿಲ್ಲ, ಅಥವಾ ಹಣಕಾಸಿನ ಡಿಮ್ಯಾಂಡು ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ ನಾವು ಏನಾದರೂ ಸಣ್ಣ ತಪ್ಪು ಮಾಡಿದರೂ ಸಾಕು ಗಲಾಟೆ ಮಾಡ್ತಾರೆ. ಎಷ್ಟೋ ಸಲ ಹಣಕಾಸಿನ ಒಂದು ಡಿಮ್ಯಾಂಡ್ ಇಡ್ತಾರೆ. ಇಂಥ ಪರಿಸ್ಥಿತಿಗಳನ್ನು ನಾವು ನೋಡಿದ್ದೀವಿ. ಹಾಗೂ ನಾವೇ ಬೇರೆಯವ್ರಿಗೆ ಆದಾಗ ನಾವು ಹೋಗಿ ಅವ್ರಿಗೆಲ್ಲರಿಗೂ ಕನ್ವಿನ್ಸ್ ಮಾಡಿ ಸಾಲ್ವ್ ಮಾಡಿದ್ದೀವಿ. ಅಂದರೆ ಸಾಮಾಜಿಕ ಪರಿಸ್ಥಿತಿಗಳು ಬದಲಾಗ್ತಾ ಇವೆ ಅಂತ ತಾವು ಹೇಳ್ತಾ ಇದ್ದೀರಾ ಸರ್. ಅಂದರೆ ರೋಗಿಗಳು ವೈದ್ಯರೊಟ್ಟಿಗೆ ಪ್ರತೀಕಾರದ ಮನೋಭಾವನೆಯನ್ನು ಹೊಂದುತ್ತಾ ಇದ್ದಾರೆ ಅಂತ. ಈ ಪರಿಸ್ಥಿತಿ ಹಿಂದಿನ ದಿನಮಾನಗಳಲ್ಲಿ ಇರ್ತಾ ಇರಲಿಲ್ಲ ಅಂತ ತಮ್ಮ ಅಭಿಪ್ರಾಯ ಸರ್. ಆದರೆ ಈಗ ಸ್ವಲ್ಪ ಅದು ಜಾಸ್ತಿ ಆಗ್ತಾ ಇದೆ. ಅಂತಹ ಒಂದು ಸನ್ನಿವೇಶಗಳನ್ನು ಹೇಗೆ ನಿಭಾಯಿಸಬೇಕು ಅಂತ ವೈದ್ಯರಾದಂಥವರು? ನಾವು ಈಗ ವೈದ್ಯರಾಗಿ ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡಿ ಅವ್ರು ಬಂದಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ನೋಡ್ತೀವಿ. ಈಗ ಯಾರದೇ ಹಾಸ್ಪಿಟ್ಲಲ್ಲಿ ಎಲ್ಲೇ ಏನಾದರೂ ಅಂಥ ಪರಿಸ್ಥಿತಿ ಬಂತು ಅಂದ್ರೆ ಎಲ್ಲ ಸೀನಿಯರ್ ಡಾಕ್ಟರ್ಸ್ ನಾವೆಲ್ಲರೂ ಕೂಡಿಕೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ನೋಡ್ತೀವಿ, ಸಾಲ್ವ್ ಮಾಡ್ತೀವಿ ಸಹಿತ. ಆಮೇಲೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೆಲವು ಸಲ ಕೇಸ್ ಫೇಲ್ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸಿ ಹೇಳಿ ಒಳ್ಳೆಯದನ್ನು ಯಾವ ರೀತಿಯಾಗಿ ನಾವು ನಿಭಾಯಿಸ್ತೀವಿ ಅನ್ನೋದನ್ನು ಹೇಳಿ ಕಳಿಸ್ಕೊಡ್ತೀವಿ. ಅಂದರೆ ಸರ್, ತಾವು ಹೇಳೋದು ವೈದ್ಯರಿಗೂ ತಮ್ಮದೇ ಆದಂತಹ ಮನುಷ್ಯ ಮಿತಿ ಮತ್ತು ವೈದ್ಯ ವೃತ್ತಿಯ ಮಿತಿಗಳಿರ್ತವೆ. ಆ ಮಿತಿಯಿಂದಾಗಿಯೇ ಆ ಕೇಸ್ ಆ ಥರ ಫೇಲ್ ಆಗಿದೆ ಅಂತ ಹೇಳಿ ಆ ಒಂದು ರೋಗಿಗಳಿಗೆ ಹಾಗೂ ರೋಗಿ ಹಿಂದೆ ಬಂದಂಥವರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ತಮ್ಮ ಅಭಿಪ್ರಾಯ. ಸರ್, ತಮ್ಮ ಸುದೀರ್ಘವಾದಂತಹ ವೈದ್ಯ ವೃತ್ತಿಯಲ್ಲಿ ಹಲವಾರು ಮರೆಯಲಾಗದಂತಹ ಸನ್ನಿವೇಶಗಳಿರ್ತವೆ. ಅಂತಹ ತಮ್ಮ ಒಂದೆರಡು ಅನುಭವಗಳನ್ನು ನಮ್ಮ ಶ್ರೋತೃಗಳೊಟ್ಟಿಗೆ ಹಂಚಿಕೊಳ್ತೀರಾ ಅಂತ? ಬಸವಪಟ್ಟಣದಲ್ಲಿ ಒಬ್ಬನು ಹುಸೇನ್ ಸಾಬ್ ಅಂತ ಇದ್ದ.
ಅವನು ಬಂದಿದ್ದ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅವನಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ. ಆಮೇಲೆ 4-6 ವರ್ಷದ ಮೇಲೆ ಮತ್ತೆ ಅವನಿಗೆ ಅಟ್ಯಾಕ್ ಆಯಿತು, ಅವಾಗೂ ಟ್ರೀಟ್ಮೆಂಟ್ ಮಾಡಿದ್ವಿ. ನಂತರ ಅವನು ರೆಸಿಸ್ಟೆಂಟ್ ಫೇಲ್ಯೂರ್ನಲ್ಲಿ ಹೋಗಿ ಬಂದ. ಅವಾಗ ಅವನಿಗೆ ನಮ್ಮಲ್ಲಿ ಇರ್ತಕ್ಕಂಥ ಅನುಕೂಲತೆಗಳಿಂದ ಅವನನ್ನು ಗುಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿ ಹೇಳಿ, ನೀನು ಹೈಯರ್ ಸೆಂಟರ್ಗೆ ಹೋಗಪ್ಪ ಅಂತಂದ್ರೆ, ಸರ್ ಸತ್ತರೂ ನಿಮ್ಮ ಕೈಯಲ್ಲೇ ಸಾಯ್ತೀನಿ, ಬದುಕಿದ್ರು ನಿಮ್ಮ ಕೈಯಲ್ಲೇ ಬದುಕ್ತೀನಿ ಅನ್ನೋ ಒಂದು ಆಶಯ ವ್ಯಕ್ತಪಡಿಸಿದಾಗ ನಾವು ಅವನಿಗೆ ಪ್ರಯತ್ನ ಮಾಡಿದ್ವಿ. ಅವನು ಸಕ್ಸಸ್ಫುಲ್ಲಾಗಿ ಮುಂದೆ ಇನ್ನೂ ಕೆಲವು ವರ್ಷಗಳ ಕಾಲ ಅವನು ಜೀವಂತವಾಗಿ ಕೆಲಸ ಮಾಡಿದ. ಇಂಥ ಅನೇಕ ಘಟನೆಗಳು ನಮ್ಮ ಜೀವನದಲ್ಲಿ ನೋಡಿದ್ದೀವಿ, ನಾವು ಮಾಡಿದ್ದೀವಿ ಸಹಿತ. ಸರ್, ಬಹಳ ಒಂದು ಅದ್ಭುತವಾದಂತಹ ಘಟನೆ ಇದು ತಾವು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದು. ಸರ್, ಇನ್ನು ಕೊನೆಯದಾಗಿ ವೈದ್ಯ ದಿನಾಚರಣೆಯ ಅಂಗವಾಗಿ ಒಂದು ತಮ್ಮ ಸಂದೇಶವನ್ನು ತಿಳಿಸ್ತೀರಾ ಅಂತ. ನಾವು ವೈದ್ಯೋ ನಾರಾಯಣ ಹರಿ ಅನ್ನೋ ಒಂದು ಭಾವನೆಯಲ್ಲೇ ನಾವು ವೈದ್ಯರ ದಿನಾಚರಣೆಯನ್ನು ಆಚರಿಸ್ತೀವಿ. ಆದರೆ ಕಾಲಮಾನದಲ್ಲಿ ಬದಲಾವಣೆ ಆಗಿದ್ದಾವೆ. ಆದರೆ ನಾವು ಎಲ್ಲರೂ ವೈದ್ಯರು ಕೂಡಿ ನಾವು ವೈದ್ಯರ ದಿನಾಚರಣೆಯನ್ನು ಆಚರಿಸ್ತೀವಿ. ವೈದ್ಯರ ದಿನಾಚರಣೆಗೆ ನಮ್ಮ ಮೇನ್ ಅಂತಂದರೆ BC ರಾಯ್ ಅಂಥೇಳಿ, ಬಿಪಿನ್ ಚಂದ್ರ ರಾಯ್ ಅನ್ನೋರು ಹುಟ್ಟಿದ ದಿವಸನೂ ಜುಲೈ 1, ಸತ್ತ ದಿವಸನೂ ಜುಲೈ 1. ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಹುಟ್ಟಿ ಸಾಮಾಜಿಕ ಸೇವೆಗಳಲ್ಲಿ ಮಾಡ್ತಾಯಿದ್ರು. ಅನಂತರ ಅವರು ಮುಖ್ಯಮಂತ್ರಿಯಾಗಿಯೂ ಕೂಡ 2 ಸಲ ಅವರು ಮುಖ್ಯಮಂತ್ರಿಯಾಗಿಯೂ ಕೆಲಸ ಮಾಡಿದರು. ಮಹಾನ್ ಭಾವನ ನೆನಪಿನಲ್ಲೇ ಈ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಸರ್ಕಾರ ಡಿಸೈಡ್ ಮಾಡಿತು. ಅದರಿಂದ ಈಗ ನಾವೆಲ್ಲರೂ ಆ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಮೊದಲ ಬಾರಿಗೆ ತಾವು ಗಂಗಾವತಿ ರೇಡಿಯೋ ಕೇಂದ್ರಕ್ಕೆ ಆಗಮಿಸಿ ನಮ್ಮ ಶ್ರೋತೃಗಳಿಗೆ ತಮ್ಮ ಅನುಭವವನ್ನು ಹಾಗೂ ವೈದ್ಯಕೀಯ ವೃತ್ತಿಯ ಮಿತಿಗಳನ್ನು ಸಂದೇಶವನ್ನು ಹಂಚಿಕೊಂಡದ್ದಕ್ಕಾಗಿ ಅನಂತ ಧನ್ಯವಾದಗಳು ಸರ್. ಶ್ರೋತೃಗಳೇ, ಇಷ್ಟೊತ್ತು ಡಾಕ್ಟರ್ ಚಂದ್ರಪ್ಪ ಅವರ ಒಟ್ಟಿಗಿನ ಸಂವಾದವನ್ನು ಕೇಳಿದ್ವಿ. ಈಗ ಇಂದಿನ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಪ್ರಸಿದ್ಧ ವೈದ್ಯೆಯಾಗಿರ್ತಕ್ಕಂತಹ ಡಾಕ್ಟರ್ ವೀಣಾ ಸತೀಶ್ ಅವರು ಆಗಮಿಸಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತ ಹಾಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಶ್ರೋತೃಗಳೇ, ಡಾಕ್ಟರ್ ವೀಣಾ ಸತೀಶ್ ಅವರು ಮೂಲತಃ ಕೊಟ್ಟೂರಿನವರಾಗಿದ್ದು, ಅವರು ತಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಕೊಟ್ಟೂರಿನಲ್ಲಿನೇ ಮುಗಿಸಿಬಿಟ್ಟು MBBS ದಾವಣಗೆರೆಯಲ್ಲಿ ಮುಗಿಸ್ತಾರೆ, JJMMC ಕಾಲೇಜಿನಲ್ಲಿ. ಆ ನಂತರದಲ್ಲಿ MBBS ಮುಗಿದ ನಂತರ ಸರ್ಕಾರಿ ವೈದ್ಯೆಯಾಗಿ ಸುಮಾರು ವರ್ಷಗಳವರೆಗೂ ಕಾರ್ಯನಿರ್ವಹಿಸಿ ನಂತರ DGOಗಾಗಿ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕಾಗಿ ಅವರು ಹುಬ್ಬಳ್ಳಿಗೆ ತೆರಳಿ ಅಲ್ಲಿ ತಮ್ಮ DGO ಕೋರ್ಸನ್ನು ಮುಗಿಸಿಕೊಂಡು ಮತ್ತೆ ಗಂಗಾವತಿಗೆ ಆಗಮಿಸಿ ತಮ್ಮ ಒಂದು ವೈದ್ಯಕೀಯ ಸೇವೆಯನ್ನು ನಿರ್ವಹಿಸಿದರು. ಈಗ ಪ್ರಸ್ತುತ ಡಾಕ್ಟರ್ ವೀಣಾ ಸತೀಶ್ ಅವರು ಪ್ರಖ್ಯಾತ ಸ್ತ್ರೀರೋಗ ತಜ್ಞರಾಗಿ ತಮ್ಮ ವೈದ್ಯ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಧನ್ಯವಾದಗಳು. ಮೇಡಮ್, ಮೊದಲನೇದಾಗಿ ಮಹಿಳೆಯಾಗಿ ತಾವು ಈ ವೈದ್ಯ ವೃತ್ತಿ ಅದು ಬಹಳಷ್ಟು ಚಾಲೆಂಜಸ್ಸನ್ನು ಹೊಂದಿರುತ್ತದೆ ಮತ್ತು ಮನೆಯನ್ನು ನಿರ್ವಹಿಸೋದು ಎರಡೂ ಅತೀವವಾದಂತಹ ಚಾಲೆಂಜಿನ ಒಂದು ಕ್ಷೇತ್ರಗಳು. ಅವೆರಡನ್ನೂ ತಾವು ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತ ಶ್ರೋತೃಗಳಿಗೆ ತಿಳಿಸ್ತೀರಾ? ಖಂಡಿತ ಶಿಲ್ಪಾ ಅವರೇ. ಮಹಿಳೆ ಮೊದಲು ಮಗಳಾಗಿ, ನಂತರ ಪತ್ನಿಯಾಗಿ, ನಂತರ ತಾಯಿಯಾಗಿ ತನ್ನದೇ ಆದ ಜವಾಬ್ದಾರಿಗಳನ್ನು ಹೊಂದಿರ್ತಾಳೆ. ಅದೆಲ್ಲದರ ಜೊತೆಗೆ ಬಿಕಾಸ್ ಐ ಬಿಕಮ್ ಅ ಗೈನಕಾಲಜಿಸ್ಟ್ ವಿಚ್ ಈಸ್ ಆಲ್ಸೋ ಎ ವೆರಿ ಚಾಲೆಂಜಿಂಗ್ ಜಾಬ್. ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಠಿಣವಾದ ಕೆಲಸ ಅಂತಲೇ ನಾನು ಹೇಳಿ ಬಯಸ್ತೀನಿ. ಎಲ್ಲಿ ತನಕ ನಮಗೆ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ವೋ, ಮನೆಯಲ್ಲಿ ನಮಗೆ ಮಕ್ಕಳಿಂದ, ಅತ್ತೆ ಮಾವನಿದ್ರಿಂದ ಮತ್ತು ನಮ್ಮ ಯಜಮಾನರಿಂದ ನನಗೆ ಸಪೋರ್ಟ್ ಇಲ್ಲ ಅಂತಂದರೆ ಈ ರೀತಿಯಾಗಿ ನಾನು ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಕೌಟುಂಬಿಕವಾಗಿ ಸಪೋರ್ಟ್ ಏನಿದೆ, ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಬ್ಯಾಲೆನ್ಸ್ಡ್ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಲೈಫ್ ಅಂತ ನಾನು ಹೇಳಿ ಬಯಸ್ತೇನೆ. ವೀಣಾ ಮೇಡಮ್ ಅವರು ಹೇಳಿದ ಪ್ರಕಾರ ಅವರ ಪ್ರೊಫೆಷನ್, ಒಬ್ಬ
ಹೆರಿಗೆ ಹಾಗೂ ಪ್ರಸೂತಿ ತಜ್ಞೆಯಾಗಿ ಒಂದು ಮಗು ಹಾಗೂ ತಾಯಿಯ ಜೀವ ಅವರ ಕೈಯಲ್ಲಿರ್ತದೆ. ಅದನ್ನು ಸುಸೂತ್ರವಾಗಿ ನಿಭಾಯಿಸುವಂತಹ ದೊಡ್ಡ ಚಾಲೆಂಜ್ ಇರ್ತದೆ. ಅದರೊಟ್ಟಿಗೆ ಅವರು ತಮ್ಮ ಕುಟುಂಬವನ್ನು ನಿರ್ವಹಿಸಬೇಕು. ಈ ಎರಡೂ ವೃತ್ತಿಯನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತಂದರೆ ಕುಟುಂಬದ ಸಹಕಾರ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅದು ನಿಜವಾದ ಮಾತು ಮೇಡಮ್. ಅದು ಆಧುನಿಕ ಜೀವನ ಶೈಲಿಯನ್ನು ಬಿಡಲಾರದಂಥ ಪರಿಸ್ಥಿತಿಗೆ ಹೋಗಿದ್ದೀವಿ. ಈ ಆಧುನಿಕ ಜೀವನ ಶೈಲಿಯೊಟ್ಟಿಗೆ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ ಮೇಡಮ್? ನಾವು ಚಿಕ್ಕವರಿದ್ದಾಗ ಆಟ ಒಂದು ನಮ್ಮ ಪಾಠದ ಜೊತೆಗೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇತ್ತು. ಕಡಾಖಂಡಿತವಾಗಿ ಸ್ಕೂಲಲ್ಲಿ ನಮಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ತಾಯಿತ್ತು. ಈಗಿನ ದಿನಮಾನಗಳಲ್ಲಿ ಏನಾಗಿದೆ, ಮಕ್ಕಳಿದ್ದಾಗಿಂದನೇ ಹಿಡಿದು ಬರೀ ಓದಿನ ಬಗ್ಗೆ ಜಾಸ್ತಿಯಾಗಿ ಒತ್ತಡ ಹೇರ್ತಾ ಇದ್ದೀವಿ ನಾವೇ ಮಕ್ಕಳಲ್ಲಿ. ಸೊ ಅಲ್ಲಿಂದ ಹಿಡಿದು ಆರೋಗ್ಯದ ಕಡೆ ಗಮನ ಕೊಡೋದು ಕಡಿಮೆ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಮೊದಲನೇದಾಗಿ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಗೆ ನಾವು ಅಷ್ಟೇ ಒತ್ತನ್ನು ಕೊಡಬೇಕು. ಅದನ್ನು ಚಿಕ್ಕಂದಿನಿಂದಲೇ ನಾವು ಅಭ್ಯಾಸ ಮಾಡ್ಕೊಂಡು ಬರಬೇಕಂತ ಹೇಳ್ತೇನೆ ಇಲ್ಲಿ. ಸೊ ಅ ಫಿಟ್ ಬಾಡಿ ಈಸ್ ಓನ್ಲಿ ಗೋಯಿಂಗ್ ಟು ಬಿ ಅ ಫಿಟ್ ಪರ್ಸನ್ ಟು ವರ್ಕ್ ಎಫಿಷಿಯೆಂಟ್ಲಿ ಅಂತ ಹೇಳಿ ಬಯಸ್ತೇನೆ. ಸೊ ಅಲ್ಲಿನೇ ನಾವು ಮಕ್ಕಳಲ್ಲಿ ಸ್ಕೂಲ್ಗಳಲ್ಲಿ ಅವರಿಗೆ ಒಂದು ಅಭ್ಯಾಸ ಏನು ಹಾಕಬೇಕು. ಈಗ ಹೆಂಗೆ ನಮ್ಮ ದಿನಚರಿಯಲ್ಲಿ ಬೆಳಗ್ಗೆ ಎದ್ದು ಬ್ರಷ್ ಮಾಡೋದ್ರಿಂದ ಹಿಡಿದು, ಸ್ನಾನ ಮಾಡೋದ್ರಿಂದ ಹಿಡಿದು, ದೇವರಿಗೆ ನಮಸ್ಕಾರ ಮಾಡೋದ್ರಿಂದ ಹಿಡಿದು ಏನು ನಾವು ಕಲ್ಚರ್ನ ಹೇಳ್ಕೊಡ್ತೀವಿ, ಅದೇ ತರಹ ಎಕ್ಸಸೈಸ್ ಕೂಡ ನಮ್ಮ ದಿನಚರಿಯಲ್ಲಿ ಒಂದು ಭಾಗ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ಇವಾಗ ಏನಾಗಿದೆ, ಇವಾಗಿನ ಮಕ್ಕಳು ಕೊರೋನಾ ಬಂದ ಮೇಲಂತೂ ಎಲ್ಲರ ಮಕ್ಕಳ ಕೈಯಲ್ಲಿ ಮೊಬೈಲ್ಗಳು ಬಂದಿದೆ. ಸೊ ಮೊಬೈಲಿಗೆ ತುಂಬ ಜನ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದನ್ನು ಬಿಡಬೇಕು ಅಂತ ಹೇಳ್ತೇನೆ. ಆಧುನಿಕ ಜೀವನ ಶೈಲಿಯಲ್ಲಿ ಮೊಬೈಲ್ ಒಂದು ಅವಿಭಾಗ ಅಂಗವಾಗಿದೆ. ಸೊ ಮೊಬೈಲ್ ವಿ ಕ್ಯಾನ್ ಯೂಸ್ ಇಟ್ ಆ್ಯಸ್ ಅ ಪಾಸಿಟಿವ್ ಥಿಂಗ್ ಆಲ್ಸೋ ಆ್ಯಂಡ್ ನೆಗೆಟಿವ್ ಎಫೆಕ್ಟ್. ಯಾವುದೇ ಒಂದು ಗ್ಯಾಜೆಟ್ ತೊಗೊಂಡ್ರೆ ಅದರದ್ದು ಎರಡೂ ಎಫೆಕ್ಟ್ ಇದ್ದೇ ಇರುತ್ತೆ. ಅದನ್ನು ನಾವು ಓನ್ಲಿ ಪಾಸಿಟಿವ್ ಥಿಂಗ್ಸ್ನ ತೊಗೊಂಡು ನೆಗೆಟಿವ್ ಥಿಂಗ್ಸ್ ಕಡೆ ಜಾಸ್ತಿ ಗಮನ ಹರಿಸಲಾರ್ದಂಗೆ ಯೂಸ್ ಮಾಡೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ನಮ್ಮ ಆಹಾರ ಪದ್ಧತಿಗಳು, ನಮ್ಮ ಏನ್ಷಂಟ್ ಪೀಪಲ್, ಮೊದಲಿನ ಜನ ಏನು ಆಹಾರ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ರೋ ಅದನ್ನು ಇವಾಗಿನ ಜನಗಳು ಅಳವಡಿಸ್ಕೊಳ್ತಾ ಇಲ್ಲ. ಜಂಕ್ ಫುಡ್ ಜಾಸ್ತಿ ತೊಗೋತಾ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಚೇಂಜ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಆಹಾರದೊಟ್ಟಿಗೆ ನಾವು ಆಟೋಟಗಳಿಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು. ಅದೇ ನಮ್ಮ ಆರೋಗ್ಯದ ಗುಟ್ಟು ಅಂತ ಮೇಡಮ್ ಅವರು ತಿಳಿಸ್ಕೊಟ್ರು. ತಾವು ಸರ್ಕಾರಿ ವೈದ್ಯ ಆಗಿದ್ರಿ, ಈಗ ಖಾಸಗಿ ವೈದ್ಯೆಯಾಗಿಯೂ ಸಾಕಷ್ಟು ಸುದೀರ್ಘ ಅವಧಿಯವರೆಗೂ ನಮ್ಮ ಗಂಗಾವತಿ ಜನರಿಗೆ ಹಾಗೂ ಸುತ್ತಮುತ್ತಲಿನ ಜನರಿಗೆ ಸೇವೆಯನ್ನು ನೀಡಿದ್ದೀರಾ ಮೇಡಮ್. ಈಗ ತಮ್ಮಲ್ಲಿ ಒಂದು ಪ್ರಶ್ನೆ, ಒಬ್ಬ ವೈದ್ಯೆಯಾಗಿ ಸಮಾಜದ ಕಡೆಯಿಂದ ನೀವೇನು ನಿರೀಕ್ಷಿಸ್ತೀರಾ ಅಂತ? ವೈದ್ಯಕೀಯ ವೃತ್ತಿ ಇದು ಒಂದು ಸೇವಾ ಧರ್ಮ. ಇಲ್ಲಿ ಹಣಕ್ಕಿಂತ ಹೆಚ್ಚು ಭರವಸೆ, ಜ್ಞಾನಕ್ಕಿಂತ ಹೆಚ್ಚಾಗಿ ಕಾಳಜಿ ಮತ್ತು ತ್ಯಾಗ ಇರ್ತದೆ. ನಾವು ಎಷ್ಟೊಂದು ದಿವಸ ನಿದ್ದೆ ಮಾಡಿರಲ್ಲ, ಸರಿಯಾದ ಸಮಯಕ್ಕೆ ನಾವು ಊಟ ಮಾಡಿರಲ್ಲ. ಇಷ್ಟೆಲ್ಲ ತ್ಯಾಗಗಳಿಗೆ ನಾವು ಸಮಾಜದಿಂದ ನಮ್ಮದೇ ಆದ ಒಂದು ವಾಪಸ್ ನಾವು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ ವೈದ್ಯರು ಕೂಡ. ಮೊದಲನೇದಾಗಿ ಬೇಸಿಕ್ ಥಿಂಗ್ ಲೈಕ್ ಅ ಟ್ರಸ್ಟ್, ಗೌರವ ಮತ್ತು ನಂಬಿಕೆ. ವೈದ್ಯರಿಗೆ ನಾವು ಓದೋದೆಷ್ಟು ಒಂದು 8-10 ವರ್ಷ ನಮ್ಮ ವೈದ್ಯಕೀಯ ಓದೋದೇ ಆಗಿಬಿಡ್ತದೆ. ಆದರೆ ಜೀವನ ಪೂರ್ತಿ ನಾವು ಸೇವೆ ಸಲ್ಲಿಸ್ತೀವಿ, ನಮಗೆ ರಿಟೈರ್ಮೆಂಟ್ ಅನ್ನೋದು ಇರೋದಿಲ್ಲ. ಸೊ ಕನಿಷ್ಠ ಪಕ್ಷ ವೈದ್ಯರಿಗೆ ಸಮಾಜದಿಂದ ಒಂದು ಗೌರವ ಮತ್ತು ನಂಬಿಕೆನ ನಾವು ನಿರೀಕ್ಷಣೆ ಮಾಡ್ತೇವೆ. ಅದೇ ಆಗಿ ಎರಡನೇದಾಗಿ ಒಂದು ಸುರಕ್ಷಿತ ಪರಿಸರ ಬೇಕು ನಮಗೆ. ಈಗ ನಾನು ಮಹಿಳಾ ವೈದ್ಯೆಯಾಗಿ ಹೇಳ್ತಾ ಇದ್ದೀನಿ, ನಮಗೆ ಹೆರಿಗೆ ಸಮಯದಲ್ಲಿ ಎಮರ್ಜೆನ್ಸೀಸಲ್ಲಿ ಟೈಮ್ ಇರೋದಿಲ್ಲ. ಯಾವತ್ತಿಗಂದರೆ ಆವಾಗ ನಾವು ಹಾಸ್ಪಿಟಲ್ಸ್ಗೆ ಹೋಗಬೇಕಾಗ್ತಿರ್ತದೆ. ಒಂದು ಸುರಕ್ಷಿತವಾದ ಪರಿಸರನ ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಜನರಿಂದ ಏನಿಲ್ಲ, ಅಕಸ್ಮಾತ್ ಯಾವುದೇ ಕಾರಣಕ್ಕೆ ಏನೋ ಒಂದು ಸಣ್ಣ ತೊಂದರೆ ಬಂದ್ರೂ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಯಾವ ಡಾಕ್ಟ್ರೂ ಉದ್ದೇಶಪೂರ್ವಕವಾಗಿ ಯಾವ ರೋಗಿಗೂ ಕೇಡನ್ನು ಬಯಸೋದಿಲ್ಲ. ಹಾಗೆ ಅವ್ರ ಕಡೆಯಿಂದ ಯಾವುದೇ ಗಲಾಟೆಗಳು ಆಗದೇ ಇರೋ ಥರ ಅವರು ಬಿಹೇವ್ ಮಾಡಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಹಾಗೆಯೇ ಎಕ್ಸ್ಟ್ರೀಮ್ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ಜನರ ಹತ್ರ, ಅತಿಯಾದ ನಿರೀಕ್ಷೆ. ನಾವು ಮನುಷ್ಯರೇ, ಹಾಗಾಗಿ ಅತಿಯಾದ ನಿರೀಕ್ಷೆಗಳನ್ನ ನಮ್ಮಿಂದ ಇಟ್ಕೊಳ್ಳೋದೂ ನಾನು ಬಯಸಲ್ಲ ಅವರಿಂದ. ನಂತರ ಒಂದೇ ಒಂದು ಮೆಚ್ಚುಗೆಯ ಮಾತು, ಧನ್ಯವಾದ ಮೇಡಮ್, ಥ್ಯಾಂಕ್ ಯು, ಇವತ್ತು ನೀವು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಏನಾದರೂ ಅವ್ರ ಕಡೆಯಿಂದ ನಮಗೊಂದು ರೆಸಿಪ್ರೊಕೇಷನ್ ಬಂತು ಅಂತಂದರೆ ನಮಗೆ ಇನ್ನೂ ಹುಮ್ಮಸ್ಸು ಬರ್ತದೆ ಜಾಸ್ತಿ ಕೆಲಸ ಮಾಡಲಿಕ್ಕೆ. ನಮ್ಮಿಂದ ಸಮಾಜದಿಂದ ನಾವು ಇಷ್ಟೇ ಬಯಸೋದು, ಇನ್ನೇನು ಹೆಚ್ಚಿಗೆ ಬಯಸೋದಿಲ್ಲ.
ತುಂಬ ಸತ್ಯವಾದ ಮಾತು ಮೇಡಮ್. ಇಷ್ಟೊಂದು ಸುದೀರ್ಘವಾದಂತಹ ಸೇವೆಯನ್ನು, ನಿಸ್ವಾರ್ಥವಾದಂತಹ ಸೇವೆಯನ್ನು ವೈದ್ಯರು ನೀಡ್ತಾ ಇರ್ತಾರೆ. ಅಂತಹ ಸೇವೆಗೆ ಕನಿಷ್ಠ ಪಕ್ಷ ಒಂದು ನಂಬಿಕೆ, ಒಂದು ರೆಸ್ಪೆಕ್ಟನ್ನು ಬಯಸೋದು ತಪ್ಪಲ್ಲ ಅಂತ ನಾವು ಕೂಡ ಭಾವಿಸ್ತೇವೆ ಶ್ರೋತೃಗಳೇ. ಮೇಡಮ್, ಇದರೊಟ್ಟಿಗೆ ತಮಗೆ ಒಂದು ಕೊನೆಯದಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ತಾವು ಸಾಕಷ್ಟು ಜೀವವನ್ನು ಉಳಿಸಿದಂಥವ್ರು, ಯಾಕಂದರೆ ತಾವು ಪ್ರಸೂತಿ ತಜ್ಞೆ, ತಮ್ಮ ಕೈಯಲ್ಲಿ ಒಂದು ಮಗು ಹಾಗೂ ತಾಯಿಯ ಜೀವಗಳು ಇರ್ತವೆ. ಅಂತಹ ಒಂದು ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಅಭೂತಪೂರ್ವವಾದಂಥ ಯಾವುದಾದ್ರೂ ಘಟನೆಗಳು ನಡೆದೇ ಇರ್ತವೆ. ಅಂತಹ ಒಂದು ಕೆಲವಾರು ಘಟನೆಗಳನ್ನು, ಸನ್ನಿವೇಶಗಳನ್ನು ನಮ್ಮ ಶ್ರೋತೃಗಳೊಟ್ಟಿಗೆ ಹಂಚಿಕೊಳ್ತೀರಾ ಅಂತ. ಒಬ್ಬ ಮಹಿಳೆ, ಅವಳು ವಿಧವೆ, ಗಂಡ ತೀರ್ಕೊಂಡು 2 ತಿಂಗಳಾಗಿದೆ. 8 ವರ್ಷದ ಒಂದು ಮಗು ಇದೆ. ಅವಳೀಗ 9 ತಿಂಗಳ ಗರ್ಭಿಣಿ. ಹಿಂದೆ ಮುಂದೆ ಯಾರೂ ಇಲ್ಲ. ಹತ್ಕೊಂತ ಬಂದ್ಲು, ಬ್ಲೀಡಿಂಗ್ ಆಗ್ತಾಯಿದೆ ಮೇಡಮ್ ಅಂತ. ರಾತ್ರಿ 1:30 ನಾವು ಅವಳದು ರಕ್ತ ಪರೀಕ್ಷೆ ಮಾಡಿಸಿದಾಗ ಅವಳದು ಹಿಮೋಗ್ಲೋಬಿನ್ ಬಂದು 7.6 ಗ್ರಾಮ್, AB ಪಾಸಿಟಿವ್ ಬ್ಲಡ್. ಅಷ್ಟೊತ್ತಲ್ಲಿ ಬ್ಲಡ್ ತರಲಿಕ್ಕೂ ಅವಳ ಹತ್ರ ಯಾರೂ ಇಲ್ಲ. ಕರ್ಕೊಂಬಂದವ್ರು ಯಾರು? ಪಕ್ಕದ ಮನೆಯವರು. ಬ್ಲಡ್ ಇಷ್ಟು ಕಡಿಮೆ ಇದೆ ಅಂತ ಹೇಳಿದಾಗ ಯಾರೂ ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಒಂದು ಮಾನವೀಯತೆಯ ದೃಷ್ಟಿಯಿಂದ ಅವಳಿಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗಿತ್ತು. ಒಂದು ಮಾನವೀಯತೆ ದೃಷ್ಟಿಯಿಂದ ಪೇಷಂಟ್ನ ಮುಂದಕ್ಕೆ ಹೋಗ್ರಿ ಅಂತ ಹೇಳಲಿಕ್ಕೂ ಇಲ್ಲ. ಲಕ್ಕಿಲಿ ಒನ್ ಆಫ್ ಮೈ ಸ್ಟಾಫ್ ಬ್ಲಡ್ ಗ್ರೂಪ್ ವಾಸ್ AB ಪಾಸಿಟಿವ್. ಅವರಿಗೆ ಕಳಿಸಿ ಬ್ಲಡ್ ಬ್ಯಾಂಕ್ನವರು ಏನೂ ದುಡ್ಡು ತೊಗೊಳ್ಳಿಲ್ಲ ಅವ್ರ ಹತ್ರ. ಬ್ಲಡ್ ಅರೇಂಜ್ ಮಾಡಿ ಅವಳದು ಹೆರಿಗೆ ಮಾಡಿ, ನಾನು ನೆಕ್ಸ್ಟ್ ಡೇ ನಮ್ಮ ಹುಡುಗರು ಹಾಕಂಗೆ ಬಿಲ್ ಹಾಕ್ಕೊಟ್ರು. ಅಮ್ಮ, ನನ್ನ ಹತ್ರ ದುಡ್ಡಿಲ್ಲ, ನಾನು ನಿಮ್ಮ ಹಾಸ್ಪಿಟ್ಲಿಗೆ ಬಂದು 6 ತಿಂಗಳು ಬಿಟ್ಟು ನಿಮ್ಮ ಹಾಸ್ಪಿಟ್ಲಲ್ಲಿ ಕಸ ಹೊಡೆಯೋ ಕೆಲಸನಾದರೂ ನನಗೆ ಕೊಡಮ್ಮ, ನನ್ನ ಕೈಲಿ ಈಗ ದುಡ್ಡಿಲ್ಲ ಅಂತಂದ್ಲು. ಆಯ್ತಮ್ಮ ಅಂತ ಹೇಳಿ ಹೋದೆ. ಆದ್ರೆ ಆಮೇಲೆ ಬಂದ್ಲು ಆಕೆ. 6 ತಿಂಗಳು ಬಿಟ್ಟು ಬಂದ್ಲು ಮಗುನ ಎತ್ಕೊಂಡು. ಅಮ್ಮ, ಕೆಲಸ ಇದ್ರೆ ಕೊಡು, ನಿನ್ನ ಋಣ ನಾನು ತೀರ್ಸೋಕ್ಕಾಗಲಿಲ್ಲ, ಹೀಗಾದರೂ ನಾನು ನಿನ್ನ ಋಣ ತೀರಿಸ್ತೀನಿ ಅಂತ. ಈ ಥರ ಜನನೂ ಇವಾಗಲೂ ಇದ್ದಾರೆ. ಇತ್ತೀಚೆಗೆ 1 ವಾರದ ಹಿಂದೆ ಆಗಿದ್ದ ಘಟನೆ ಹೇಳ್ತೀನಿ. ಒಂದು ಮಹಿಳೆ ರಕ್ತಸ್ರಾವ ಆಗ್ತಾಯಿದೆ, ಪ್ಲೇಟ್ಲೆಟ್ ಕೌಂಟು 46,000, ಬ್ಲೀಡಿಂಗ್ ಆಗ್ತಾಯಿದೆ, ಮಗು ಒಳಗೆ ಹೊಟ್ಟೆಯಲ್ಲಿ ಗರ್ಭದಲ್ಲಿ ತೀರ್ಕೊಂಡಿದೆ. ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಪರಿಚಯಸ್ಥರು ದಾರಿನಲ್ಲಿ, ನನ್ನ ಹಾಸ್ಪಿಟ್ಲು ದಾರಿನಲ್ಲೇ ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವರು ದಾರಿನಲ್ಲಿ ನಿಂದಿರಿಸಿದ್ರು. ಮೇಡಮ್, ಒಂದ್ಸಲ ನೋಡಿಬಿಡ್ರಿ, ನಾವು ಮುಂದಕ್ಕೆ ಹೋಗೋಕ್ಕೆ ಹೇಳಿದ್ದಾರೆ, ನಾವು ಮುಂದಕ್ಕೆ ಹೋಗಬೇಕು, ಒಂದ್ಸಲ ನೀವು ದಯವಿಟ್ಟು ನೋಡ್ತೀರಾ ಅಂತ ಕೇಳಿದ್ರು. ಆ ಮಹಿಳೆಗೆ ಹೆರಿಗೆ ಅಲ್ಲೇ ಆ್ಯಂಬುಲೆನ್ಸಲ್ಲೇ ಮಾಡಿಸಿದೆ. ನಂತರ ನಮ್ಮ ಅರ್ಜುನ್ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಹೀಗಿದೆ, ತಾವು ಮ್ಯಾನೇಜ್ ಮಾಡ್ತೀರಾ ಅಂಥೇಳಿ. ಸಕ್ಸಸ್ಫುಲಿ ಅರ್ಜುನ್ ಆಲ್ಸೋ ಹ್ಯಾಸ್ ಮ್ಯಾನೇಜ್ ದಟ್ ಪೇಷಂಟ್. ಆಫ್ಟರ್ 1 week she came and thanked me and God. She came and thanked me. These are all rewarding things for us. ದುಡ್ಡು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ, ಆದರೆ ಈ ತರಹದ ಒಂದು ಅಪ್ರಿಸಿಯೇಷನ್ ಏನಿರ್ತದಲ್ಲ, ಇದು ನಮಗೆ ಯಾವತ್ತೂ ನಾವು ಮರೆಯೋದಿಲ್ಲ. ಕೇಳಿ ಭಾಳ ಸಂತೋಷ ಆಯಿತು ಮೇಡಮ್. ಯಾಕಂದರೆ ವೈದ್ಯರು ಅಂತಂದರೆ ಅವರು ಕೇವಲ ತಮ್ಮ ಫೀಸ್ಗಾಗಿ ಕಾರ್ಯನಿರ್ವಹಿಸುವಂಥವರು. ಯಾರು ಹೆಚ್ಚು ಫೀಸ್ ಕೊಡ್ತಾರೆ ಅವರಿಗೆ ಸರಿಯಾದ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗ್ತದೆ ಅನ್ನುವಂತಹ ಒಂದು ತಪ್ಪು ಪರಿಕಲ್ಪನೆ ಇತ್ತು. ತಾವು ಹೇಳಿದಂತಹ ಘಟನೆಗಳನ್ನು ಕೇಳಿದ ಮೇಲೆ ಶ್ರೋತೃಗಳ ಆ ತಪ್ಪು ಪರಿಕಲ್ಪನೆ ಸ್ವಲ್ಪ ಮಟ್ಟಿಗೆ ದೂರ ಆಗಿದೆ ಅಂತ ಹೇಳಿ ನಾವು ಆಶಿಸ್ತಾ, ಮುಂದಿನದಾಗಿ ನಮ್ಮ ಸ್ಟುಡಿಯೋಗೆ ಆಗಮಿಸಿರ್ತಕ್ಕಂತಹ ಅತ್ಯಂತ ಕಿರಿಯ ವಯಸ್ಸಿನಲ್ಲಿನೇ ಹೆಚ್ಚಿನ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಡಾಕ್ಟರ್ ಅರ್ಜುನ್ ಹೊಸಳ್ಳಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳೇ, ಡಾಕ್ಟರ್ ಅರ್ಜುನ್ ಹೊಸಳ್ಳಿ ಅವರು ಮೂಲತಃ ಗಂಗಾವತಿಯವರೇ ಆಗಿದ್ದು, ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಗಂಗಾವತಿ ನಗರದಲ್ಲಿನೇ ಮುಗಿಸಿ PUCಯನ್ನು ಹುಬ್ಬಳ್ಳಿ ಕಾಲೇಜಿನಲ್ಲಿ ಮುಗಿಸಿ MBBS ಪದವಿಯನ್ನು ಗುಲ್ಬರ್ಗಾ ಮೆಡಿಕಲ್ ಕಾಲೇಜಿನಿಂದ ಪಡೆದಿರುತ್ತಾರೆ ಮತ್ತು MD ಪದವಿಯನ್ನು ಬೆಳಗಾಂ ಮೆಡಿಕಲ್ ಕಾಲೇಜಿನಿಂದ ಪಡೆದು ICU ಫೆಲೋಶಿಪ್ ಬ್ಯಾಂಗ್ಳೂರಿನಿಂದ ಮುಗಿಸಿಕೊಂಡು 2017ರಿಂದ ಗಂಗಾವತಿ ನಗರದಲ್ಲಿ ತಮ್ಮ ವೈದ್ಯ ವೃತ್ತಿಯನ್ನು ಪ್ರಾರಂಭಿಸಿದ್ದಾರೆ. ಡಾಕ್ಟರ್ ಅರ್ಜುನ್ ಹೊಸಳ್ಳಿ ಅವರು ಕೇವಲ 35 ವರ್ಷದ ಯುವಕನಾಗಿದ್ದು ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಇಂದು ಅಂತಹ ಕಿರಿಯ ಪ್ರಖ್ಯಾತ ವೈದ್ಯರು ನಮ್ಮೊಟ್ಟಿಗೆ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಶ್ರೋತೃಗಳೇ, ಡಾಕ್ಟರ್ ಒಟ್ಟಿಗೆ ಸಂವಾದವನ್ನು ಪ್ರಾರಂಭಿಸೋಣ. ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು ಮತ್ತು ಡಾಕ್ಟರ್ ಶಿಲ್ಪಾ ಡಿವಿಟರ್ ಮೇಡಮ್ ಅವ್ರಿಗೂ ನನ್ನ ನಮಸ್ಕಾರಗಳು. ಡಾಕ್ಟರ್, ಅತ್ಯಂತ ಕಿರಿಯ ವೈದ್ಯರು ತಾವು. ಈಗ ಪ್ರಸ್ತುತ ವೈದ್ಯ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಹಲವಾರು ಬದಲಾವಣೆಗಳನ್ನು ತಾವು ಅಬ್ಸರ್ವ್ ಮಾಡ್ತಾ ಇರ್ತೀರ. ಸೊ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಇದೆ. ಆ ಥರದ ಬೆಳವಣಿಗೆಗಳು ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ? ಇದು 2025ನೇ ಇಸ್ವಿ. ಸೊ ಆವಿಷ್ಕಾರ
ಮತ್ತು ಡೆವಲಪ್ಮೆಂಟ್ ಪ್ರತಿ ಫೀಲ್ಡಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಆಗ್ತಾಯಿದೆ. ಅದೇ ರೀತಿ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಆಗ್ತಾಯಿದೆ. 1947ರಲ್ಲಿ ಅದನ್ನು ಗಾಂಧಿ ತಾತನ ಕಾಲ ಅಂತ ಹೇಳ್ತಾರೆ. 2020 ಮತ್ತು 25ನೇ ಇಸ್ವಿಗೆ ಮೋದಿ ತಾತನ ಕಾಲ ಅಂತ ಹೇಳ್ತಾ ಇದ್ದಾರೆ. ಇದು ಆಡುಗರು, ಕೇಳುಗರು ಮತ್ತು ಎಲ್ಲ ಮಾತಾಡುವವರಿಗೆ ಗೊತ್ತಿರುವಂಥದ್ದು. ಅದೇ ರೀತಿಯಲ್ಲಿ ನಾವು ನಮ್ಮ ವೈದ್ಯಕೀಯ ವೃತ್ತಿಯನ್ನು ಶುರು ಮಾಡಿದಾಗ ಅದು ಗೂಗಲ್ ಜಮಾನ ಮಾತ್ರ ಆಗಿತ್ತು. ಈಗ ಇದು AI ಜಮಾನ ಆಗಿದೆ. AI ಅಂತಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AI ಬಗ್ಗೆ ಮಾತಾಡೋದಾದರೆ ನಮ್ಮ ಡಾಕ್ಟ್ರುಗಳು ಮುಂಚೆ ವರ್ಷಕ್ಕೊಂದು ಸರಿ ಅಥವಾ ವರ್ಷಕ್ಕೆ 2 ಸರಿ ಅಥವಾ ಲೋಕಲ್ ತಮ್ಮ ಮಟ್ಟದಲ್ಲಿ ಡಾಕ್ಟರ್ ಕಾನ್ಫರೆನ್ಸಸ್ಗಳನ್ನು ಆಯೋಜಿಸ್ತಿದ್ರು. ಅಲ್ಲಿ ಡಾಕ್ಟರ್ಸ್ ತಮ್ಮ ಜ್ಞಾನ ಮತ್ತು ಅನುಭವವನ್ನು ಒಬ್ಬರ ಜೊತೆ ಒಬ್ಬರು ಹಂಚ್ಕೊಳ್ತಾಯಿದ್ರು. ಈಗ ಅದೆಲ್ಲ ಜ್ಞಾನವನ್ನು ನಾವು AI ಮುಖಾಂತರ ನಾವು ಕುತ್ಕೊಂಡ್ರೆ ಜಾಗದಿಂದನೇ ನಾವು ತಗೋಬೋದು. ಮತ್ತು ಏನಾದರೂ ಹೊಸ ಸಂಶೋಧನೆ ಆಗಿ ಹೊಸ ಚಿಕಿತ್ಸೆ ಪದ್ಧತಿ ಅಥವಾ ಹೊಸ ಏನಾದರೂ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಪದ್ಧತಿ ಏನಾದರೂ ಬಂದಿದ್ದರೂ ಕೂಡ ಅದು ನಮಗೆ ಈಗ AI ರೂಪದಲ್ಲಿ ನಾವು ಕುತ್ಕೊಂಡಿರೋ ಜಾಗದಲ್ಲೇ ನಮಗೆ ಸಿಗುತ್ತದೆ. ಇದು ನಮಗಿರುವಂಥ ಅಡ್ವಾಂಟೇಜ್ ಅಥವಾ ಉಪಯೋಗ. ಅದೇ ರೀತಿ ಪೇಷಂಟ್ಸ್ಗೂ ಕೂಡ ತಮ್ಮ ಅನಿಸಿಕೆ ಅಥವಾ ಪ್ರಶ್ನೆಗಳನ್ನು ಮೊದಲಿಗೆ AI ಎಂಬ ಪ್ರಾಥಮಿಕ ಡಾಕ್ಟ್ರನ್ನ ಕೇಳಿಬಿಟ್ಟು ಅಥವಾ ಸಂದರ್ಶಿಬಿಟ್ಟು ತದನಂತರ ಫಿಸಿಕಲ್ ಡಾಕ್ಟರ್ಸ್, MD ಡಾಕ್ಟರ್ಸ್ ಇರ್ಬೋದು, MBBS ಡಾಕ್ಟರ್ಸ್ ಇರ್ಬೋದು, ಅಥವಾ ಅವ್ರು ಯಾವುದೇ ಕುಟುಂಬ ವೈದ್ಯರು, ಫ್ಯಾಮಿಲಿ ಫಿಸಿಷಿಯನ್ಸ್ ಇರ್ಬೋದು, ಅವ್ರ ಹತ್ರ ಹೋಗ್ತಾರೆ. ಸೊ ಅದಾದ ನಂತರ ಅವರು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಸೊ ಇದು ನಮ್ಮ ಟೈರ್ 3 ಸಿಟೀಸ್ ಅಥವಾ ಈಗಿರೋಂಥ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಇನ್ನೂ ಅಷ್ಟೊಂದು ಬಂದಿಲ್ಲ. ಇದು ಮುಂದೆ ಒಂದು ದಿನ ಬಂದೇ ಬರುತ್ತೆ. ಇವತ್ತು ಬೆಂಗಳೂರು ಮಟ್ಟದಲ್ಲಿ ಬಂದಿರೋದು ಇನ್ನೊಂದು 5ರಿಂದ 10 ವರ್ಷದಲ್ಲಿ ಇಲ್ಲಿ ಬಂದೇ ಬರುತ್ತೆ. ಸೊ ಇದರಿಂದ ನಾವು ಓನ್ಲಿ ಪಾಸಿಟಿವ್ನೇ ತೊಗೋಬೇಕೇ ಹೊರತಾಗಿ ನೆಗೆಟಿವ್ಗಳನ್ನು ತೊಗೋಬಾರ್ದು. ಇದು ಇನ್ನೂ ಮುಂದೆ ಆವಿಷ್ಕಾರ ಆಗಿ ಯಾವ ಮಟ್ಟಕ್ಕೆ ಮುಟ್ಟುತ್ತೆ ಅನ್ನೋದು ಊಹೆ ಮಾಡಲಿಕ್ಕೂ ಸಾಧ್ಯ ಆಗಲಾರ್ದ ಸ್ಥಿತಿಯಲ್ಲಿ ಇವತ್ತು ಇದ್ದೇವೆ ನಾವು. ಸೊ ತಂತ್ರಜ್ಞಾನ ಆವಿಷ್ಕಾರ ಇದನ್ನು ನಾವು ಮನುಷ್ಯರಾಗಿ ನಾವು ಅದನ್ನು ಪಾಸಿಟಿವ್ ರೂಪದಲ್ಲೇ ತೊಗೋಬೇಕು ಹೊರತಾಗಿ ನೆಗೆಟಿವ್ ಅಲ್ಲ. ಆವಾಗಲೇ ನಮ್ಮ ಇನ್ನೊಬ್ಬ ಹಿರಿಯ ಮೇಡಮ್ ವೈದ್ಯರು ಹೇಳಿದಾಗೆ, ವೀಣಾ ಮೇಡಮ್ ಹೇಳಿದಾಗೆ, ಈಗ ಮೊಬೈಲನ್ನು ನಾವು ಪಾಸಿಟಿವ್ ದಿಶೆಯಲ್ಲೇ ಬಳಸಬೇಕು, ನೆಗೆಟಿವ್ ದಿಶೆಯಲ್ಲಿ ಬಳಸಬಾರ್ದು ಅಂತ ಏನು ಹೇಳಿದರು, ಅದೇ ಅರ್ಥದಲ್ಲಿ ಈ ಮಾತು AI ಮತ್ತು ಗೂಗಲ್ ಇದನ್ನು ನಾವು ಆವಿಷ್ಕಾರನ ಪಾಸಿಟಿವ್ ರೂಪದಲ್ಲಿ ತೊಗೊಂಡು, ಸೊ ಇದರಿಂದ ಆಗ್ತಕ್ಕಂಥ ಡೆವಲಪ್ಮೆಂಟ್ಸ್ನ ಫಾಸ್ಟ್ ಅಪ್ಡೇಟ್ಸ್ ನಾವು ತೊಗೊಂಡ್ಬಿಟ್ಟು, ಸೊ ಟೈರ್ 1 ಸಿಟೀಸ್ನಲ್ಲಿ ಏನು ಡೆವಲಪ್ಮೆಂಟಲ್ ಟ್ರೀಟ್ಮೆಂಟ್ ಸಿಗುತ್ತೆ ಅಥವಾ ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಿಗುತ್ತೆ ಅದನ್ನು ನಾವು ಟೈರ್ 3, ಟೈರ್ 4 ಸಿಟೀಸಲ್ಲಿ ತಾಲೂಕಾ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಕೂಡ ನಾವು ಅದೇ ಟ್ರೀಟ್ಮೆಂಟನ್ನು ಕೊಡಲು ನಮಗೆ ಇದು AI ಬಹಳ ಅನುಕೂಲ ಮತ್ತು ಸಹಕಾರಿಯಾಗಿದೆ ಅಂತ. ಡಾಕ್ಟರ್, ತಾವು ಮಾತಾಡ್ತಾ ಹೇಳಿದ್ರಿ ಈಗ ಪೇಷಂಟ್ಗಳ ಮನಸ್ಥಿತಿಗಳನ್ನು ಬದಲಾಗಿದೆ ಮತ್ತು ಎಲ್ಲ ಫೆಸಿಲಿಟೀಸ್ ಜಾಸ್ತಿ ಆಗಿದ್ದಾವೆ. ಎಲ್ಲರೂ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾರೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ತಮ್ಮ ರೋಗ ಏನಾಗಿದೆ ಏನಿಲ್ಲ ಅಂತ ತಿಳ್ಕೊಂಬಿಟ್ಟು ಡಾಕ್ಟ್ರ್ ಬಳಿ ಹೋಗ್ತಾರೆ ಅಂತ ಹೇಳಿ ಆ ಗೂಗಲ್ ಮುಖಾಂತರ ಮೆಡಿಸಿನ್ಗಳನ್ನು ತಗೊಳ್ಳೋದು, ಸೆಲ್ಫ್ ಮೆಡಿಕೇಷನ್ನು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ಯಾಕಂದರೆ ನಾವು ಒಂದು ವಿಡಿಯೋದಲ್ಲಿ ಮತ್ತು ಪೇಪರ್ಗಳಲ್ಲಿ ನೋಡಿದ್ವಿ, ಯಾರೋ ಒಬ್ಬ ವ್ಯಕ್ತಿ ಗೂಗಲ್ ನೋಡಿಬಿಟ್ಟು ತನ್ನನ್ನು ತಾನೇ ಆಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಹೋಗಿಬಿಟ್ಟು ಅವನ ಪ್ರಾಣ ಹೋಗ್ಬಿಡ್ತು ಅಂತ. ಸೊ ಇಂಥ ಹಲವಾರು ಘಟನೆಗಳು ಈಗ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ಮೇಡಮ್, ಇನ್ಫಾರ್ಮೇಷನ್ ಈಸ್ ನಾಟ್ ಈಕ್ವಲ್ ಟು ನಾಲೆಡ್ಜ್. ಮೀನ್ಸ್ ಇದನ್ನು ನಾನಿನ್ನೂ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಥೇರಿ ಪ್ಲಸ್ ಪ್ರಾಕ್ಟಿಕಲ್ ಬೇರೆ. ಮುಂಚೆ ಈಗ ನಮ್ಮ ಹಿರಿಯ ವೈದ್ಯರು ಚಂದ್ರಪ್ಪ ಸರ್ ಮಾತಾಡಿದಾಗ ಆವಾಗ ಎಕ್ಸ್ಪೀರಿಯನ್ಸ್ಡ್ ಬೇಸ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇವಾಗ ಎಕ್ಸ್ಪೀರಿಯನ್ಸ್ ಪ್ಲಸ್ ಎವಿಡೆನ್ಸ್ ಬೇಸ್ ಮೆಡಿಸಿನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಅಂದರೆ ಆವಾಗ ಅನುಭವದ ಅವರು ಓದಿದ ನಾಲೆಡ್ಜು ಪ್ಲಸ್ ಅವರ ಅನುಭವನ ಸೇರಿಸಿ ಆವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇವಾಗ ಅನುಭವ ಮತ್ತು ನಾಲೆಡ್ಜ್ ಅಥವಾ ಜ್ಞಾನ ಪ್ಲಸ್ ಎವಿಡೆನ್ಸ್, ಆಧಾರ, ಸೊ ಈ ಮೂರು ಇಟ್ಕೊಂಡು ಇವತ್ತಿನ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಸೊ ಹಾಗಾಗಿ ನಾವು ಗೂಗಲ್ನ ನೋಡ್ಬಿಟ್ಟು ಅಥವಾ AI ಕೇಳಿಬಿಟ್ಟು ಸೆಲ್ಫ್ ಮೆಡಿಕೇಷನ್ನ ಮಾಡ್ಕೊಂಡ್ರೆ ಥಿಯರಿ ಅಷ್ಟೇ ಆಗುತ್ತೆ ಹೊರತಾಗಿ ಪ್ರಾಕ್ಟಿಕಲ್ ಅಥವಾ ಎವಿಡೆನ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಆ್ಯಡ್ ಆಗಲ್ಲ. ಸೊ ಇದಕ್ಕೆ ಒಂದು ಚಿಕ್ಕ ನನ್ನ ಮೊನ್ನೆ 1.5 ತಿಂಗಳ ಹಳೆಯ ಅನುಭವ ಹೇಳಬೇಕಂತಂದರೆ, ನಾನು 1.5 ತಿಂಗಳು ಮುಂಚೆ ಒಂದು ಪೇಷಂಟ್ ಕಡೆಯಿಂದ ಒಂದು ಕಾಯಿಲೆ ನನಗೆ ಬಂತು. ಅದು ಒಂದು ಇನ್ಫೆಕ್ಷನ್ ಮೂಲಕ, ಉಸಿರಾಟದ ಮೂಲಕ ನನಗೆ ಬಂದು, ಸೊ ನನಗೆ ಸ್ವಲ್ಪ ಗುಣಲಕ್ಷಣಗಳು ಕಾಣಿಸ್ತಾ ಸ್ಟಾರ್ಟ್ ಆಯಿತು 2 ದಿನದಲ್ಲಿ. ಆಯಾಸ ಮತ್ತು ಎದೆನೋವು 2 ದಿನ ಇತ್ತು. ಆವಾಗ ನನಗೆ ಸ್ವಲ್ಪ ಡೌಟ್ ಬಂದುಬಿಟ್ಟು ನಾನು ಬೀಯಿಂಗ್ MD ಫಿಸಿಷಿಯನ್, ನಾನೊಬ್ಬ MD ಫಿಸಿಷಿಯನ್ ವೈದ್ಯನಾದರೂ ಕೂಡ ಅಲ್ಲಿ ಸೆಲ್ಫ್ ಕೇರ್, ಸೆಲ್ಫ್ ಟ್ರೀಟ್ಮೆಂಟ್, ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳಿಲ್ಲ.
ನಾನು ಇನ್ನೊಬ್ಬ ವೈದ್ಯರ ಸಲಹೆ ತೊಗೊಂಡ್ಬಿಟ್ಟು ಟ್ರೀಟ್ಮೆಂಟ್ ಮತ್ತು ಅವರ ಗೈಡೆನ್ಸ್ ಅಥವಾ ಅವರ ದಾರಿಯ ಪಥದಲ್ಲಿ ನಾನು ಚಿಕಿತ್ಸೆಯನ್ನು ಪಡೆದು ಅತಿ ವೇಗವಾಗಿ ಗುಣಮುಖನಾಗಿ ಬಂದಿದ್ದೇನೆ. ಸೊ ಇಷ್ಟು ನನ್ನ ಸ್ವಂತ ಅನುಭವವನ್ನು ಹೇಳಿ ಈ ಮಾತಿಗೆ ಸೊ ಸೆಲ್ಫ್ ಕೇರ್, ಸೆಲ್ಫ್ ಟ್ರೀಟ್ಮೆಂಟ್, ಸೆಲ್ಫ್ ಮೆಡಿಕೇಷನ್ ಅದು ಬಹಳ ದುರುಪಯೋಗಗಳು, ಅಪಾಯ ಆಗಬಹುದು. ಸೊ ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ನನ್ನ ಒಂದು ಕಿವಿ ಮಾತು ಮತ್ತು ಅನುಭವದ ಮಾತು. ಕೇಳಿದ್ರಲ್ಲ ಶ್ರೋತೃಗಳೇ, ಈ ಥರ ಗೂಗಲ್ ಮೂಲಕ ನಾವು ಮೆಡಿಸನನ್ನು ತಗೊಳ್ಳೋದು, ನಮ್ಮನ್ನು ನಾವು ಶುಶ್ರೂಷೆ ಮಾಡಿಕೊಳ್ಳೋದು ಎಷ್ಟು ಡೇಂಜರ್ ಅಂತ ಡಾಕ್ಟ್ರ್ ಅವರು ತಾವೇ ಸ್ವತಃ 10-12 ವರ್ಷ ಓದಿಬಿಟ್ಟು ಸ್ವಂತ ಅಷ್ಟು ಅನುಭವವನ್ನು ಹೊಂದಿದ್ರೂ ಸಹಿತ ತಮ್ಮಲ್ಲಿ ಬರ್ತಕ್ಕಂತಹ ಕಾಯಿಲೆಗೆ ಬೇರೆ ವೈದ್ಯರನ್ನು ಸಂದರ್ಶಿಸ್ತಾರೆ ಹೊರತು ಅವರು ಗೂಗಲನ್ನಾಗಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನಾಗಲಿ ಅವಲಂಬಿಸೋದಿಲ್ಲ ಅಂತಂದ ಮೇಲೆ ನೀವು ಏನೂ ಅರಿಯದಂಥವರು ಅದನ್ನು ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಡೇಂಜರ್ ಅಂತ ಹೇಳಿ ನಮ್ಮ ಶ್ರೋತೃಗಳಿಗೆಲ್ಲರಿಗೂ ಅನುಭವ ಆಗಿರ್ತದೆ ಅಂತ ಹೇಳಿ ಆಶಿಸ್ತಾ, ಸರ್ ಈಗ ಮೊದಲನೇದು ಚಂದ್ರಪ್ಪ ಸರ್ ಮಾತಾಡ್ತಾ ಹೇಳಿದರು ಅವರು ಇಡೀ ಜಿಲ್ಲೆಗೆ ಒಬ್ಬರೇ ವೈದ್ಯರಾಗಿದ್ದರು MD ಅಂತ ಹೇಳಿ. ಈಗ ಆಡು ಭಾಷೆಯಲ್ಲಿ ಹೇಳೋದಾದರೆ ಗಲ್ಲಿಗೆ ಒಬ್ಬರೊಬ್ಬರು ವೈದ್ಯರಾಗಿದ್ದಾರೆ ಅಂತ ಹೇಳಿ. ಸೊ ನಿಮ್ಮ ಒಂದು ವೃತ್ತಿಯಲ್ಲಿ ಕಾಂಪಿಟೇಷನ್ನು ಜಾಸ್ತಿ ಆಗಿದೆ, ಅದೇ ರೀತಿಯಾಗಿ ಪ್ರತಿ ಮನೆಯಲ್ಲೂ ರೋಗಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಹೀಗಾಗಿ ನಿಮಗೆ ಕಾಂಪಿಟೇಷನ್ನಿನ ಒತ್ತಡ ಇರ್ತದೆ ಮತ್ತು ರೋಗಿಗಳನ್ನು ನೋಡುವಂಥ ಒತ್ತಡ, ಸಾಕಷ್ಟು ಒತ್ತಡಗಳಿರ್ತವೆ. ಸೊ ಇಂಥ ಒತ್ತಡಗಳನ್ನು ಹೇಗೆ ನಿರ್ವಹಿಸ್ತೀರಾ ಮತ್ತು ನಿರ್ವಹಿಸಲು ಸಲಹೆಗಳನ್ನು ನೀಡ್ತೀರಾ ಅಂತ? ನಿಮ್ಮ ಪ್ರಶ್ನೆ ಭಾಳ ಅದ್ಭುತವಾಗಿದೆ ಮೇಡಮ್. ಒಂದು ಪ್ರಶ್ನೆಯಲ್ಲ, ಆ್ಯಕ್ಚುಲಿ 2 ಪ್ರಶ್ನೆ ಅಡಗಿದಾವೆ ಅಂತ ನಾನು ಅಂದ್ಕೊಳ್ತೀನಿ. ಫಸ್ಟ್ ನೀವು ಕಾಂಪಿಟೇಷನ್ ಮತ್ತು ಡಿಸೀಸಸ್ ಜೊತೆಗೆ ಹೇಗೆ ಹೋರಾಡ್ತೀರಿ, ಆಮೇಲೆ ನಿಮ್ಮ ಇದ್ರ ಜೊತೆ ಹೋರಾಡ್ತಾ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ದಿನಚರಿನ ಯಾವ ರೀತಿ ನೀವು ಮೇಂಟೈನ್ ಮಾಡ್ಕೊಳ್ತೀರಿ. ಸೊ ನಾನು ಈ ರೀತಿಯಾಗಿ 2 ಪ್ರಶ್ನೆನ ಅರ್ಥ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಮೊದಲನೇದಾಗಿ ಕಾಂಪಿಟೇಷನ್ ಮತ್ತು ಇನ್ಕ್ರೀಸಿಂಗ್ ಪೇಷಂಟ್ಸ್ ಅಥವಾ ಇನ್ಕ್ರೀಸಿಂಗ್ ಡಿಸೀಸಸ್ ಅಥವಾ ಕಾಯಿಲೆ ಮತ್ತು ರೋಗಿಗಳು ಜಾಸ್ತಿ ಆಗಿರೋದು ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ನಮ್ಮ ದೃಷ್ಟಿಕೋನ ಬೇರೆ ಆಗಬೇಕಾಗತ್ತೆ ಮೇಡಮ್. ಈಗ ನಾವೆಲ್ಲರೂ ವೈದ್ಯರುಗಳು ಸೇರಿಬಿಟ್ಟು ಒಂದು ಸಮಾಜನ ಉತ್ತಮ ಆರೋಗ್ಯದ ನೆಡೆಗೆ ನಾವು ನಡ್ಕೊಂಡು ತಗೊಂಡು ಹೋಗ್ತಾ ಇರ್ತೀವಿ. ಇದು ಒಂದು ಟ್ರಕ್ ಇದ್ದ ಹಾಗೆ, ಸಮಾಜ ಅನ್ನೋದು ಒಂದು ಟ್ರಕ್ ಇದ್ದ ಹಾಗೆ. 10 ಗಾಲಿ ಅಥವಾ 6 ಗಾಲಿ ಎಲ್ಲ ಸೇರಿಬಿಟ್ಟೆ ಕಾಯಿಲೆಗೆ ಅಥವಾ ಸಮಾಜಕ್ಕೆ ಚಿಕಿತ್ಸೆ ಆಗೋದು. ಸೊ ನಾನೊಬ್ಬ ವೈದ್ಯನೇ ಏನು ಮಾಡಬಲ್ಲೆ ಅಂತಂದರೆ ಅದು ಭಾಳ ಮೂರ್ಖತನ. ಇದು ಕಾಂಪಿಟೇಷನ್ ದೃಷ್ಟಿಯಿಂದ ನೋಡಬಾರ್ದು, ಕೊಲಾಬ್ರೇಷನ್ ದೃಷ್ಟಿಯಿಂದ ನೋಡಬೇಕು. ಅಂದರೆ ಒಬ್ಬರು ನಮ್ಮ ಜೊತೆ ಕಾಂಪಿಟೇಷನಲ್ಲಿಲ್ಲ ನಾವು. ಇದು ನಮ್ಮ ವೃತ್ತಿ ಜೀವನ ಅಂದರೆ ಕಾಂಪಿಟೇಷನ್ ಅಲ್ಲ. ನಾವು ಇಲ್ಲಿ ಸಮಾಜನ, ನಮ್ಮ ಪೇಷಂಟ್ಸ್ನ ಗುಣಮುಖರಾಗಿ ಮಾಡ್ತಾ ಇದ್ದೇವೆ. ನಮಗೂ 2ನೇ ಸಲಹೆ ಬೇಕಾಗ್ತವೆ. ಕೆಲವೊಂದು ಕಷ್ಟಕರ ಕಾಯಿಲೆಗಳು ಬಂದಾಗ ನಾವು ನಮ್ಮ ಸೀನಿಯರ್ ಇರ್ಬೋದು, ಜೂನಿಯರ್ ಇರ್ಬೋದು, ಡಾಕ್ಟರ್ಸು ಸೆಕೆಂಡ್ ಒಪಿನಿಯನ್ ಕೇಳ್ತೀವಿ. ಸೊ ಹಾಗಾಗಿ ಕೊಲಾಬ್ರೇಟಿವ್ ವೇನಲ್ಲಿ ಥಿಂಕ್ ಮಾಡಬೇಕು ಫಸ್ಟ್. ಅದರಿಂದ ಪೇಷಂಟ್ಗೆ ಪಕ್ಕಾ ಕ್ವಾಲಿಟಿ ಕೇರ್ ಸಿಗುತ್ತೆ, 100% ಟ್ರೀಟ್ಮೆಂಟ್ ಸಿಗುತ್ತೆ, ತಪ್ಪು ಚಿಕಿತ್ಸೆ ಆಗುವ ಸಾಧ್ಯತೆಗಳು ಕಡಿಮೆ ಆಗ್ತವೆ. ಇದು 1ನೇ ಪ್ರಶ್ನೆಗೆ ಉತ್ತರ. 2ನೇ ಪ್ರಶ್ನೆಗೆ ಉತ್ತರ, ನಮ್ಮ ದಿನಚರಿ ಆರೋಗ್ಯ ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ತೀರಿ ಅಥವಾ ಒತ್ತಡ ಜೀವನದಿಂದ ಯಾವ ರೀತಿ ಹೊರಗೆ ಬರ್ತೀರಿ ಅಂತಂದರೆ, ಆವಾಗಲೇ ವೀಣಾ ಮೇಡಮ್ ಅವ್ರು ಹೇಳ್ದಂಗೆ ವಿ ನೀಡ್ ಸ್ಟ್ರಾಂಗ್ ಬಾಡಿ. ಸೊ ಸ್ಟ್ರಾಂಗ್ ಬಾಡಿ, ಸ್ಟ್ರಾಂಗ್ ಮೈಂಡ್ ಇವೆರಡೂ ಇತ್ತು ಅಂದರೆ ಇದಕ್ಕೆ ಹಿಂಬದಿಯಾಗಿ ನಮ್ಮ ಕುಟುಂಬದ ಫ್ಯಾಮಿಲಿ ಸಪೋರ್ಟ್, ನಮ್ಮ ಕುಟುಂಬದ ನಮಗೆ ಸಪೋರ್ಟ್ ಇತ್ತು ಅಂದರೆ ನಮ್ಮನ್ನು ಯಾರು ಮತ್ತು ಯಾವ ಶಕ್ತಿ ಕೂಡ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಇದಕ್ಕೇನು ಬೇಕು? ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಇದರಲ್ಲಿ 2 ವಿಷಯ ಬರ್ತವೆ. ಸೊ ನನ್ನ ಪ್ರಕಾರ, ಅನಲೈಸಿಸ್ ಮಾಡಿರೋ ಪ್ರಕಾರ 75% ಮನಸ್ಸಿನ ಆರೋಗ್ಯ ಭಾಳ ಮುಖ್ಯ, 25% ದೇಹದ ಆರೋಗ್ಯ ಭಾಳ ಮುಖ್ಯ. ಒಂದೊಂದು ಸಾರಿ ನಮ್ಮ ದೇಹ ಅಥವಾ ನಮಗೇನೋ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದಾಗೂ ನಮ್ಮ ಡ್ಯೂಟಿಗಳನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಆ ದೇಹ ಡ್ಯೂಟಿ ಮಾಡಲಿಕ್ಕೆ ಬೇಕಾದಂಥ ಶಕ್ತಿ ಅಥವಾ ಸ್ಟ್ಯಾಮಿನಾ ಬೇಕು ಅಂತಂದರೆ ನಮ್ಮ ಮನಸ್ಸು ಫಸ್ಟ್ ಅದಕ್ಕೆ ಸದೃಢವಾಗಿರಬೇಕು. ಮನಸ್ಸಿಂದ ನಾವು ಶಕ್ತಿಶಾಲಿ ಇಲ್ಲದೇ ಇದ್ದಾಗ ನಮ್ಮ ದೇಹ ಶಕ್ತಿ ಇದ್ರೂ ಅದು ಉಪಯೋಗ ಆಗಲ್ಲ. ಅದೇ ಮನಸ್ಸು ಜಾಸ್ತಿ ಶಕ್ತಿಶಾಲಿ ಇದ್ದಾಗ ದೇಹ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ನಾವು ನಮ್ಮ ಕೆಲಸ ಜವಾಬ್ದಾರಿಗಳನ್ನು ನಿಭಾಯಿಸಲು ಅನುಕೂಲ ಆಗುತ್ತೆ. ಸೊ ನಾನು ಹೇಳೋದಿಷ್ಟೇ, ದಿನದಲ್ಲಿ 30-45 ನಿಮಿಷ ನಾವು ಮನಸ್ಸಿನ ಆರೋಗ್ಯದ ಕಡೆಗೆ ನಾವು ಗಮನ ಕೊಡಲೇಬೇಕು. ಐ ಕಾಲ್ ಇಟ್ ಆ್ಯಸ್ ಬ್ರೈನ್ ಜಿಮ್ ಅಥವಾ ಮೆಂಟಲ್ ಜಿಮ್ ರಾದರ್ ದೆನ್ ಫಿಸಿಕಲ್ ಜಿಮ್. ಅದರಲ್ಲಿ ಬರುವಂಥದ್ದು ಹಾಡುಗಳು ಅಥವಾ ನಾವು ಕೇಳೋದಿರ್ಬೋದು, ಹಾಡೋದಿರ್ಬೋದು, ಅಥವಾ ನೇಚರ್ ವಾಕ್ ಇರ್ಬೋದು. ಮನಸ್ಸಿಗೆ ನೇಚರ್ ವಾಕಲ್ಲಿ ಹೋದ ತಕ್ಷಣ, ಲಾಂಗ್ ವಾಕ್ ಹೋದ ತಕ್ಷಣ, ಕೆಲವೊಬ್ರು ಲಾಂಗ್ ರೈಡ್ ಅಂತ ಹೋಗ್ತಾರೆ, ಅದು ಹೋದ ತಕ್ಷಣ ಫ್ರೆಶ್ ಗಾಳಿ,
ಫ್ರೆಶ್ ಥಾಟ್ಸ್, ಎಸ್ಪೆಷಲಿ ಬೆಳಗಿನ ಜಾವ ಮಾಡಿದಾಗ ಸೊ ಅದು ನಮ್ಮ ಮೈಂಡು, ಮೂಡು ಪಾಸಿಟಿವ್ ಮತ್ತು ನಮ್ಮ ಎನರ್ಜಿ ಒಳಗಿರೋ ಸ್ಟ್ಯಾಮಿನನ್ನು ಹೆಚ್ಚು ಮಾಡುತ್ತೆ. ಸೊ ಇದು ಮಾನಸಿಕ ಆರೋಗ್ಯಕ್ಕೆ ಬೇಕಾಗಿರೋಂಥದ್ದು. ಮೂರನೇದಾಗಿ ಮಾನಸಿಕ ಆರೋಗ್ಯದಲ್ಲಿ ಹೇಳುವಂಥದ್ದಾದರೆ ಮೆಡಿಟೇಷನ್, ಅಥವಾ ಕೆಲವೊಬ್ಬರು ಪ್ರೇಯರ್ ಮಾಡ್ತಾರೆ, ಕೆಲವೊಬ್ಬರು ಮೆಡಿಟೇಷನ್ ಮಾಡ್ತಾರೆ. ಸೊ ಅದು ಯಾವುದೇ ರೂಪದಲ್ಲಿ ಇರ್ಬೋದು. ಸೊ ದಟ್ ಈಸ್ ದ ಥರ್ಡ್ ಒನ್. ಈ 3 ಮೆಂಟಲ್ ಜಿಮ್ ಮಾಡಲೇಬೇಕು ನಾವು. ಇದು 75% ಇಂಪಾರ್ಟೆಂಟ್. ಪ್ರತಿದಿನ 30-45 ನಿಮಿಷ. ಸೆಕೆಂಡ್ ಬರುವಂಥದ್ದು ದೈಹಿಕ ಆರೋಗ್ಯ, ವಿಚ್ ಈಸ್ ನಮ್ಮದು 4ನೇ ಭಾಗ. ಅಂದರೆ 25% ಆಫ್ ಅವರ್ ಹೆಲ್ತ್ ಡಿಪೆಂಡ್ಸ್ ಆನ್ ಫಿಸಿಕಲ್, 25% ಬಾಡಿ. ಸೊ ಅದಕ್ಕೆ ಬೇಕಾಗಿರೋಂಥ ದಿನಚರಿ ನಾವು ರೂಢಿ ಮಾಡಿಕೊಳ್ಳೇಬೇಕು. ಮಿನಿಮಮ್ ನಮ್ಮ WHO ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋದಾದರೆ ನಾವು ಬುಕ್ಸಲ್ಲಿ ಓದ್ತೀವಿ. ಈಗ ನಾವು ಹೆಂಗೆ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ, ಆ ಥರ WHO ನಮಗೆ ಎಷ್ಟು ಮತ್ತು ಯಾವ ರೀತಿ ದೈಹಿಕ ಚಟುವಟಿಕೆ ಮತ್ತು ಶ್ರಮ ಮಾಡಬೇಕು ಅಂತ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದೆ. WHO ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಹಸ್ 30 to 40 minutes ಆಫ್ ಬ್ರಿಸ್ಕ್ ವಾಕಿಂಗ್ ಆರ್ ಎನಿ ಈಕ್ವಲೆಂಟ್ ಫಿಸಿಕಲ್ ಆಕ್ಟಿವಿಟಿ ಪರ್ ಡೇ. ಇದರ ಅರ್ಥ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಪ್ರತಿದಿನ 30-45 ನಿಮಿಷ ದೈಹಿಕ ಚಟುವಟಿಕೆ ಅಥವಾ ದೇಹದಿಂದ ನೀವು ನಿಟ್ಟುಸಿರು ಬಿಡಬೇಕು ಮತ್ತು ದೇಹ ನಿಮ್ಮ ಬೆವರನ್ನು ಸುರಿಸಬೇಕು. ಆ ರೀತಿಯಾದಂಥ ಯಾವುದೇ ದೈಹಿಕ ಚಟುವಟಿಕೆಯನ್ನು ನೀವು ಮಾಡಲೇಬೇಕು ಪ್ರತಿದಿನ. ಇದು ವಾರದಲ್ಲಿ 5 ದಿನ ಕಂಪಲ್ಸರಿ ಮಾಡಬೇಕು, ಅಥವಾ 150 minutes ಇನ್ ಎ ವೀಕ್, ವಾರದಲ್ಲಿ 150 ನಿಮಿಷ ಇದು ಮಾಡಲೇಬೇಕು ಅಂತ WHO ಹ್ಯಾಸ್ ಪ್ರಿಸ್ಕ್ರೈಬ್ಡ್ ದಟ್. ಸೊ ಇದು ಪ್ರಿಸ್ಕ್ರಿಪ್ಷನ್ ರೂಪದಲ್ಲಿ ಬಂದಾಗ ಇದನ್ನು ನಾವು ಫಾಲೋ ಮಾಡಲೇಬೇಕು. ಐದರ್ ಯು ಡೂ ಆರ್ ಡೈ. ನೀವು ಮಾಡಲೇಬೇಕು ಅಥವಾ ಮಡಿತೀರಿ, ಮಾಡು ಅಥವಾ ಮಡಿ. ಸೊ ಈ ಪರಿಸ್ಥಿತಿ ಇದ್ದಾಗ ಇದು ನನ್ನ ಜನರಲ್ ಪಬ್ಲಿಕ್ಕಿಗೆ ಅಥವಾ ಕೇಳುಗರಿಗೆ ಇರ್ಬೋದು, ಅಥವಾ ನಮ್ಮ ಹಿರಿಯ ನಮ್ಮ ವೈದ್ಯಕೀಯ ವೃತ್ತಿಯ ನಮ್ಮ ಫ್ರೆಂಡ್ಸ್ ಅಥವಾ ಸೀನಿಯರ್ಸ್ಗೆ ಇರ್ಬೋದು, ಇದು ಆರೋಗ್ಯನ ಯಾವ ರೀತಿ ಮೇಂಟೈನ್ ಮಾಡಬೇಕಂತ ನಂದೊಂದು ಕಿವಿ ಮಾತು. ತುಂಬ ಅದ್ಭುತವಾದ ಮಾತು ಹೇಳಿದ್ರಿ ಸರ್. ಯಾಕಂದರೆ ನಾವು ಇಷ್ಟು ದಿನ ಫಿಸಿಕಲ್ ಜಿಮ್ ಬಗ್ಗೆ ಕೇಳಿದ್ವಿ, ಸರ್ ಮೆಂಟಲ್ ಜಿಮ್ ಬಗ್ಗೆನೂ ಹೇಳಿದರು. ಅಂದರೆ ನಾವು ಯಾವುದೇ ಕಾರ್ಯನಿರ್ವಹಿಸಬೇಕಾದ್ರೆ ಶ್ರೋತೃಗಳೇ, ನಮಗೆ ಏನು ಬೇಕು, ಮಾನಸಿಕ ಸದೃಢತೆ ಬೇಕು, ನಮಗೆ ಒಂದು ಮುತ್ಸದ್ದಿತನ ಬೇಕಾಗ್ತದೆ. ಹೌದಪ್ಪ, ನಾನು ಇದನ್ನು ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಬರಬೇಕು ಅಂದರೆ ನಾವು ಮೆಂಟಲ್ ಜಿಮ್ ಸರ್ ಹೇಳಿದಂಗೆ ನಮಗೆ ಇಷ್ಟವಾದ ಸಂಗೀತ ಕೇಳೋದಾಗಲಿ, ವಾಕಿಂಗ್ ಹೋಗೋದಾಗಲಿ, ಫ್ರೆಶ್ ಏರ್ ತೊಗೊಳೋದಾಗಲಿ, ಅದರ ಜೊತೆಗೆ 30-40 ನಿಮಿಷಗಳವರೆಗೂ ಕನಿಷ್ಠ ನಾವು ಒಂದು ಬ್ರಿಸ್ಕ್ ವಾಕ್, ತೀವ್ರಗತಿಯ ನಡಿಗೆಯನ್ನು ಮಾಡಬೇಕು. ಈ ರೀತಿಯಾಗಿ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿಯೂ ಕೂಡ ನಾವು ಒತ್ತಡ ನಿರ್ವಹಣೆ ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ ಹೇಳಿರ್ತಕ್ಕಂತಹ ಡಾಕ್ಟರ್ ಅರ್ಜುನ್ ಹೊಸಳ್ಳಿ ಸರ್ ಅವರಿಗೆ ಧನ್ಯವಾದ. ಸರ್, ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ವೈದ್ಯರಿಗಾಗಿಯೇ ಹಲವಾರು ಕಾನೂನುಗಳಿದ್ದಾವೆ. ಆ ಕಾನೂನುಗಳೇನು ಮತ್ತು ನೀವು ಇನ್ನೂ ಹೆಚ್ಚಿನ ಕಾನೂನುಗಳನ್ನು ಏನು ನಿರೀಕ್ಷಿಸ್ತೀರಾ ಅಂತ? ಮೇಡಮ್, ನಮ್ಮ ಹಿರಿಯ ವೈದ್ಯರು ಹೇಳಿದ ಹಾಗೆ ಮುಂಚೆ ರೋಗಿ ಮತ್ತು ವೈದ್ಯರ ಸಂಬಂಧ ಒಬ್ಬ ಗುರು ಶಿಷ್ಯ ಸಂಬಂಧ ಥರ ಇತ್ತು. ಈಗ ಅದು ಡಾಕ್ಟರ್ ಮತ್ತು ಪೇಷಂಟು, ಈಗ ಡಾಕ್ಟರ್ ಮತ್ತು ಕನ್ಸ್ಯೂಮರ್ ಆಗಿದ್ದಾರೆ, ಗ್ರಾಹಕರಾಗಿದ್ದಾರೆ. ಯಾಕೆಂದರೆ ಕಾನೂನುಗಳು ಕಾಲಕ್ಕೆ ಆ ರೀತಿ ಬದಲಾವಣೆಗಳಾಗಿದ್ದಾವೆ. ಮುಂಚೆ 2007 ಅದಕ್ಕಿಂತ ಮುಂಚೆ ಒಂದು ಹಾಸ್ಪಿಟಲ್ ಅಥವಾ ಕ್ಲಿನಿಕ್ನ ಸ್ಥಾಪಿಸಬೇಕು ಅಥವಾ ನಮ್ಮ ವೈದ್ಯಕೀಯ ವೃತ್ತಿಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಜಾಸ್ತಿ ಯಾವುದು ಕಾನೂನು ಸುಪರ್ದಿಯಲ್ಲಿ ಬರ್ತಾ ಇದ್ದಿಲ್ಲ. 2007 ನಂತರ KPME ಆ್ಯಕ್ಟ್ ಅಂತ ಒಂದು ತೊಗೊಂಬಂದರು. ಅದರಲ್ಲಿ ಸಾಕಷ್ಟು ಕಾನೂನುಗಳನ್ನು ನರ್ಸಿಂಗ್ ಹೋಮ್ಗಳು, ಕ್ಲಿನಿಕ್ಗಳು ಮತ್ತು ಡಾಕ್ಟ್ರುಗಳಿಗೆ ಹೇರಲಾಗಿದೆ. ಸೊ ಅದರಲ್ಲಿ ಸಾಕಷ್ಟು ಪರ್ಮಿಷನ್ಸ್ಗಳು ತೊಗೋಬೇಕು. ಆಮೇಲೆ ನಾವು ಕಾನೂನಿನ ಚೌಕಟ್ಟಲ್ಲಿ ನಮ್ಮ ಪ್ರಾಕ್ಟೀಸ್ ಅಥವಾ ವೃತ್ತಿಯನ್ನು ಮಾಡಬೇಕಾಗಿದೆ. ಸೊ ಹಾಗಾಗಿ ಪೇಷಂಟ್ಸ್ನ ಎಕ್ಸ್ಪೆಕ್ಟೇಷನ್ ಅಥವಾ ಕೋರಿಕೆಗಳು ಜಾಸ್ತಿ ಆಗಿದೆ. ಮತ್ತು ಕೆಲವೊಂದು ಕಾನೂನು ಸುಪರ್ತಿಯಲ್ಲಿ ನಾವು ಕೆಲಸ ಮಾಡೋದ್ರಿಂದ ಅದು ಪೇಷಂಟ್ಸ್ಗಳಿಗೆ ತಪ್ಪು ಗ್ರಹಿಸಿ, ಅವರಿಗೆ ತಪ್ಪು ಅರ್ಥ ಆಗಿ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಅವ್ರ ತಾಳ್ಮೆಯನ್ನು ಕಳ್ಕೊಂಡು ಈ ರೀತಿ ಗಲಾಟೆಗಳಾಗಲಿ ಅಥವಾ ಆಸ್ಪತ್ರೆಗಳ ಮೇಲೆ, ವೈದ್ಯರ ಮೇಲೆ ದೌರ್ಜನ್ಯ ಆಗಲಿ, ಎಲ್ಲೋ ಇಲ್ಲೊಂದು ಅಹಿತಕರ ಘಟನೆಗಳು ಜಾಸ್ತಿ ಆಗ್ತದೆ. ದಿನೇ ಆ ಸಂಖ್ಯೆ ಜಾಸ್ತಿ ಆಗ್ತದೆ. ಅದಕ್ಕೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕೆಲವೊಂದು ಕಾನೂನುಗಳನ್ನು ಮಾಡಿದ್ದಾರೆ. ಅದನ್ನು 1-2 ಲೈನಲ್ಲಿ ಹೇಳೋದಾದರೆ 2009 ಕರ್ನಾಟಕ ವಿಧೇಯಕ ಸಂಖ್ಯೆ, ಅದು ಸಂಖ್ಯೆ ನಂಬರ್ 21, ಶಾಸನ 2008ರಲ್ಲಿ ಅವರು ಕರ್ನಾಟಕ ವೈದ್ಯೋಪಚಾರ ಸಿಬ್ಬಂದಿ ಮೇಲೆ ಹಿಂಸಾಚಾರ ಮತ್ತು ಆಸ್ಪತ್ರೆ ಅಥವಾ ನರ್ಸಿಂಗ್ ಹೋಮ್ಗಳ ಆಸ್ತಿ ಪಾಸ್ತಿಗೆ ಹಾನಿ ಮಾಡುವುದನ್ನು ನಿಷೇಧಿಸಿದೆ. ಇದು ಸರ್ಕಾರದ ವಿಧೇಯಕ 2009ರಲ್ಲಿ ಇದನ್ನು ಜಾರಿಗೊಳಿಸಿದೆ. ಅದರ ಪ್ರಕಾರ ಈ ಕಾನೂನು ಏನು ಹೇಳುತ್ತಂದರೆ,
ಯಾವುದೇ ವ್ಯಕ್ತಿ ಆಸ್ಪತ್ರೆ ಸಿಬ್ಬಂದಿ ಅಥವಾ ಆಸ್ಪತ್ರೆ ಅರೆ ಸಿಬ್ಬಂದಿ ಮತ್ತು ಕರ್ಮಚಾರಿಗಳ ಕೆಲಸಕ್ಕೆ ಅಡೆತಡೆ ತಂದು ಮತ್ತು ಅವರ ಮೇಲೆ ಏನಾದರೂ ಧಮಕಿ ಥರ ಏನಾದರೂ ತೊಗೊಂಬಂದರೆ ಅವರ ಮೇಲೆ ಕಾನೂನು ಜಾಮೀನು ರಹಿತ ಬಂಧನವನ್ನು ಫಸ್ಟ್ ಜಾರಿಗೊಳಿಸಿದೆ. ನೆಕ್ಸ್ಟು ಕನಿಷ್ಠ 3 ವರ್ಷದ ಅವಧಿ ಕಾರಾಗೃಹ ಶಿಕ್ಷೆ ಮತ್ತು ಕನಿಷ್ಠ 50,000 ರೂಪಾಯಿ ದಂಡವನ್ನು ವಿಧಿಸಲಾಗುವುದು ಅಂತ ಕಾನೂನು ಮಾಡಿದೆ. ಅಲ್ಲದೆ ಆಸ್ತಿಪಾಸ್ತಿಗೆ ಉಂಟಾದ ನಷ್ಟ ಮತ್ತು ಹಾನಿಗೊಳಗಾದ ವೈದ್ಯಕೀಯ ಉಪಕರಣಗಳ ಬೆಲೆ 2% ಅದನ್ನು ಸಂದಾಯ ಮಾಡಬೇಕಾಗುತ್ತಂತ ಇದು ರಾಜ್ಯ ಸರ್ಕಾರನೂ ಜಾರಿಗೊಳಿಸಿದೆ. ಮತ್ತು ಈಗ ಹೊಸದಾಗಿ ಆಗಿರೋಂಥ ಕಾನೂನು ನಮ್ಮದು IPC ಮತ್ತು CRPC ಇಂಡಿಯನ್ ಪೆನಲ್ ಕೋಡ್ ಮತ್ತು ಕ್ರಿಮಿನಲ್ ಪೆನಲ್ ಕೋಡ್ ಅಂತ ಮುಂಚೆ ಏನು ನಮ್ಮ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಇತ್ತು, ಅದು ಈಗ ಕಾನೂನು ಬದಲಾಗಿ ಈಗ ಭಾರತೀಯ ನ್ಯಾಯ ಸಂಹಿತ BNS ಅಂತ ಏನಾಗಿದೆ, ಅದರ ಅಡಿಯಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ಸಂವಿಧಾನ ಪ್ರಕಾರವಾಗಿ ಎಷ್ಟೊಂದು ವೈದ್ಯಕೀಯ ಸಿಬ್ಬಂದಿ ಮತ್ತು ಸೇವೆ ಸಲ್ಲಿಸ್ತಿರ್ಬೇಕಾದ್ರೆ ಮತ್ತು ಅಹಿತಕರ ಅನಿರೀಕ್ಷಿತವಾಗಿ ಯಾವುದಾದ್ರೂ ಸಾವು ನೋವುಗಳು ಉಂಟಾದಾಗ ಎಷ್ಟೊಂದು ಡಾಕ್ಟ್ರು ಮತ್ತು ಆಸ್ಪತ್ರೆಗಳಿಗೆ ಪ್ರೊಟೆಕ್ಷನ್ ಕೊಡುವಂಥ ಕಾನೂನುಗಳಿದ್ದಾವೆ. ಮತ್ತು ಇನ್ನೂ ನಾವು ಮುಂದೆ ಏನು ನಿರೀಕ್ಷಿಸ್ತಿದ್ದೀವಿ ಅಂತಂದರೆ, ಈಗ ವಕೀಲರನ್ನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ಗೆ ಸೇರಿಸಿಲ್ಲ, ಅದೇ ರೀತಿ ಡಾಕ್ಟರ್ಸ್ಗಳು ಮತ್ತು ವೈದ್ಯಕೀಯ ಸೇವೆಯನ್ನು ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿಂದ ತೆಗಿಬೇಕು ಅಂತ ನಮ್ಮ ಈ ಮೂಲಕ ಸರ್ಕಾರಕ್ಕೆ ಕಳಕಳಿಯ ಮನವಿ. ಸರ್, ತಾವು ಮಾತಾಡ್ತಾ ವೈದ್ಯ ವೃತ್ತಿಯನ್ನು ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂಡರ್ದಲ್ಲಿ ಆ ಲಾದಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರಿ. ಸ್ವಲ್ಪ ಆ ಕಾನೂನು ಅಂದರೆ ಏನು ಅಂತ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ? ಅವಶ್ಯವಾಗಿ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಇದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಶಾರ್ಟ್ ಫಾರ್ಮಲ್ಲಿ ಕೋಪ್ರಾ. ಇದು 1986ರಲ್ಲಿ ಜಾರಿಗೊಳಿಸಿದ್ದಾರೆ. ಒಬ್ಬ ಗ್ರಾಹಕ ಬಂದು ಏನೋ ಒಂದು ವಸ್ತುವನ್ನು ಬಜಾರ್ ಅಥವಾ ಮಾರ್ಕೆಟಿಂದ ಖರೀದಿ ಮಾಡ್ತಾರೆ. ಅಲ್ಲಿ ಮರ್ಚೆಂಟ್ ಮತ್ತು ಕಸ್ಟಮರ್ ಸಂಬಂಧದಿಂದ ಇದು ಶುರುವಾಗಿದ್ದು. ಅಂದರೆ ಒಬ್ಬ ಮರ್ಚೆಂಟ್ ಅಂದರೆ ಒಬ್ಬ ಅಂಗಡಿಯ ಅಥವಾ ವ್ಯಾಪಾರಸ್ಥ ಏನು ಒಂದು ವಸ್ತುವನ್ನು ಆತ ಕೊಡಬೇಕಾಗಿರುತ್ತೆ, ಆ ವಸ್ತುವಿನಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅಥವಾ ಏನು ಹೇಳಿರ್ತಾನೆ ಆ ಟೈಮಿಗೆ ಕೊಡದೇ ಇದ್ದರೆ, ಏನು ಹೇಳಿರ್ತಾನೆ ಅದಕ್ಕೆ ಗ್ಯಾರಂಟಿ ಅದಕ್ಕೆ ನೀಡದಿದ್ದಾಗ ಆ ಗ್ರಾಹಕ ಈ ವ್ಯವಹಾರ ಮಾಡ್ತಿರೋ ಮನುಷ್ಯನ ಮೇಲೆ ಅಥವಾ ವ್ಯಾಪಾರಸ್ಥನ ಮೇಲೆ ಕಾನೂನು ರೂಪದಲ್ಲಿ ಅದಕ್ಕೆ ಕನ್ಸ್ಯೂಮರ್ ಕೋರ್ಟ್ ಅಂತ ಸಪ್ರೇಟಾಗಿರುತ್ತೆ. ಆ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿಬಿಟ್ಟು ಅವನು ಏನು ಪ್ರಾಮಿಸ್ ಮಾಡಿರತಕ್ಕಂಥ ಅಥವಾ ಅವನು ಕೊಡಬೇಕಾಗಿರತಕ್ಕಂತಹ ವಸ್ತು ಅಥವಾ ಅದಕ್ಕೆ ಇರುವಂಥ ವ್ಯಾರಂಟಿ ಬಗ್ಗೆ ಏನಾದರೂ ಲೋಪದೋಷ ಆದಲ್ಲಿ ಕೇಸ್ ಮಾಡಿ ಅದನ್ನು ಫೈಟ್ ಮಾಡ್ಬೋದಾಗಿತ್ತು ಕೋರ್ಟಲ್ಲಿ. ಅದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಇಲ್ಲಿ ಮೆಡಿಕಲ್ ಸರ್ವಿಸಸ್, ವೈದ್ಯಕೀಯ ಸೇವೆಗಳನ್ನು ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ತಂದಿರೋದ್ರಿಂದ ಇದು ಪೇಷಂಟ್ಸ್ ನಿರೀಕ್ಷೆಯನ್ನು ಹೆಚ್ಚು ಮಾಡಿ, ಸೊ ಅದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದ್ದಾವೆ. ಅದರಿಂದ ಪೇಷಂಟ್ಗಳಿಗೂ ಸ್ವಲ್ಪ ಕೆಲವೊಂದು ಸನ್ನಿವೇಶಗಳಲ್ಲಿ ಮಧ್ಯವರ್ತಿಗಳು ಸ್ವಲ್ಪ ಪೇಷಂಟ್ಸ್ಗಳ ಮನಸ್ಸಿನಲ್ಲಿ ತುಂಬಿಬಿಟ್ಟು ವೈದ್ಯಕೀಯ ಸೇವೆಯಲ್ಲಿ ಲೋಪದೋಷ ಆಗಿರಬಹುದೇನೋ, ನೀವು ಕೇಳ್ತೀರೇನೋ ಅನ್ನೋ ರೀತಿಯಲ್ಲಿ ಅದು ತಪ್ಪಾಗಿ ಅದು ಕೋರ್ಟ್ಗೆ ಹೋಗ್ತಾ ಇದೆ. ಸೊ ಇದನ್ನು ತೆಗಿಬೇಕಂತ ನಾವು ಒಂದು ಕಾನೂನಿಗೆ ಮನವಿ ಮಾಡ್ತೀವಿ. ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಇದು ಒಂದು ಸಂಕ್ಷಿಪ್ತ ವಿವರ. ಉತ್ತಮ ವಿವರಣೆಯನ್ನು ನೀಡಿದ್ದೀರಾ ಸರ್. ಅಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಸರಕುಗಳನ್ನು ಮಾರಾಟ ಮಾಡುವವನು ಮತ್ತು ಕೊಂಡುಕೊಳ್ಳುವ ಗ್ರಾಹಕರ ಒಂದು ಸಲುವಾಗಿ ಆಗಿರ್ತಕ್ಕಂತಹ ಒಂದು ವಿಶೇಷವಾದ ಕಾನೂನು. ಆ ಕಾನೂನಿನ ಅಡಿಯಲ್ಲಿ ವೈದ್ಯಕೀಯ ಸೇವೆಯನ್ನು ಸೇರಿಸಿರೋದು ತಪ್ಪು ಅಂತ ತಮ್ಮ ಭಾವನೆ ಈ ಮೂಲಕ ಅನ್ನಿಸ್ತಾ ಇದೆ. ಮೇಡಮ್, ಇದರಲ್ಲಿ 2 ಬರ್ತವೆ, ಪ್ರಾಡಕ್ಟ್ ಮತ್ತು ಸರ್ವಿಸ್. ಇದು ಪ್ರಾಡಕ್ಟ್ಗೆ ಅಂತಲೇ ಶುರುವಾಗಿದ್ದು, ಬಟ್ ಕೆಲವೊಂದು ಸರ್ವೀಸಸ್ಗಳನ್ನು ಅದರಲ್ಲಿ ಸೇರಿಸಿದ್ದಾರೆ. ಬಟ್ ಅದರಲ್ಲಿ ವೈದ್ಯಕೀಯ ಸರ್ವೀಸಸ್ನು ಸೇರಿಸಬಾರ್ದು ಅನ್ನೋದು ಒಂದು ಮನವಿ ಅಷ್ಟೇ. ಎಷ್ಟೊಂದು ಸರ್ವೀಸಸ್ಗಳು ಇದಾವೆ, ಬರೀ ಪ್ರಾಡಕ್ಟ್ ರಿಲೇಟೆಡ್ ಇಲ್ಲ ಇದು. ಅಂದರೆ ಒಂದು ವಸ್ತುವಿನ ರಿಲೇಟೆಡ್ ಇಲ್ಲ, ಕೆಲವೊಂದು ಸೇವೆಗಳನ್ನು ಇದರಲ್ಲಿ ಸೇರಿಕೊಂಡಿದ್ದಾವೆ. ಅಂದರೆ ವೈದ್ಯಕೀಯ ನೀವೇನು ನೀಡುವಂತಹ ಸೇವೆಗಳಿಗೆ ಗ್ಯಾರಂಟಿ ವಾರಂಟಿ ಕೊಡೋದು ಸಾಧ್ಯ ಆಗೋದಿಲ್ಲ ನಾವು ಪ್ರಾಕ್ಟಿಕಲ್ಲಾಗಿ ನೋಡಿದರೆ. ಸೊ ಆ ಒಂದು ದೃಷ್ಟಿಯಿಂದ ತಾವು ವೈದ್ಯಕೀಯ ಸೇವೆಯನ್ನು ಈ ಒಂದು ಕಾನೂನಿನ ವ್ಯಾಪ್ತಿಯಿಂದ ಹೊರಗೆ ತರಬೇಕು ಮತ್ತು ತಮ್ಮ ರಕ್ಷಣೆಗೆ ಒಂದು ವಿಶೇಷವಾದ ಕಾನೂನನ್ನು ರಚಿಸಬೇಕು. ವೈದ್ಯಕೀಯ ವೃತ್ತಿಗೆ ಮತ್ತು ವೈದ್ಯಕೀಯ ವೃತ್ತಿಯನ್ನು ನಿಭಾಯಿಸುವಂತಹ ಅವರಿಗೆ ಒಂದು ವಿಶೇಷವಾದ ಕಾನೂನು ತರಬೇಕು ಅಂತ ತಮ್ಮ ಅಭಿಮತ ಅಂತ ಭಾವಿಸ್ತೇನೆ ಸರ್. ಕೇಳಿದ್ರಲ್ಲ ಶ್ರೋತೃಗಳೇ, ಇಷ್ಟೊತ್ತು ಸುದೀರ್ಘವಾದ ಚರ್ಚೆ. ನಾವು 3 ತಲೆಮಾರುಗಳಿಂದ ಬಂದಿರತಕ್ಕಂಥ ವೈದ್ಯರನ್ನು ನಾವೀಗ ನೋಡಿದ್ವಿ. ಅತ್ಯಂತ ಹಿರಿಯ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಚಂದ್ರಪ್ಪ ಸರ್ ಅವರು ಮತ್ತು ಮಧ್ಯವಯಸ್ಕರಾಗಿರ್ತಕ್ಕಂತಹ ಡಾಕ್ಟರ್ ವೀಣಾ ಸತೀಶ್ ಮೇಡಮ್ ಅವರು
ಮತ್ತು ಅತ್ಯಂತ ಕಿರಿಯ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಅರ್ಜುನ್ ಹೊಸಳ್ಳಿ ಸರ್ ಅವರೊಟ್ಟಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡಿದ್ವಿ. ಎಲ್ಲ ವೈದ್ಯರ ಅಭಿಪ್ರಾಯನೂ ಒಂದೇ ಆಗಿತ್ತು. ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಿಂದ ಅವರು ಹೇಳೋ ಬಯಸೋದು ಏನಪ್ಪ ಅಂತಂದರೆ, ವೈದ್ಯರನ್ನು ನೀವು ದೇವರನ್ನಾಗಿ ಮಾಡಿಬಿಟ್ಟು ದೇವರಿಂದ ಎಷ್ಟೆಲ್ಲ 100% ನಿರೀಕ್ಷೆ ಮಾಡ್ತಿರೋ ಆ ರೀತಿಯ ನಿರೀಕ್ಷೆಗಳನ್ನು ದಯವಿಟ್ಟು ಮಾಡಬೇಡ್ರಿ. ನಮಗೂ ಮಾನವ ಸಹಜವಾದಂತಹ ಮಿತಿಗಳಿರ್ತವೆ. ಆ ಮಿತಿಯಲ್ಲಿನೇ ನಾವು ನಮ್ಮ ವೃತ್ತಿಯನ್ನು ನಿರ್ವಹಿಸ್ತಾ ಇರ್ತೀವಿ. ನಮಗೂ ಸಹಿತ ಸಮಾಜದಿಂದ ಮತ್ತು ರೋಗಿಗಳಿಂದ ಸಹಕಾರ ಬೇಕು ಅಂತ ಹೇಳಿ ಅವರೆಲ್ಲರೂ ಕೇಳ್ಕೊತಿದ್ದಾರೆ. ನಿಜ ಅಲ್ಲ ಸ್ತೋತ್ರಗಳೇ? ಯಾಕಂದರೆ ಒಂದು ವೈದ್ಯ ವೃತ್ತಿ ಅಂದರೂ ಕೂಡ ಅದು ಮಾನವರೇ ನಿರ್ವಹಿಸುವಂತಹ ವೃತ್ತಿ. ಅದನ್ನು ನಾವು ಅತಿ ಮಾನುಷ ಶಕ್ತಿಯ ರೀತಿಯಲ್ಲಿ ನಾವು ಅದನ್ನು ತಗೋಬಾರ್ದು ಮತ್ತು ನಿರೀಕ್ಷಿಸಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇದುವರೆಗೂ ವೈದ್ಯ ದಿನಾಚರಣೆಯ ಅಂಗವಾಗಿ ಪ್ರಸಾರವಾದ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಹಿರಿಯ ವೈದ್ಯರಾದ ಡಾಕ್ಟರ್ ಚಂದ್ರಪ್ಪ ಸರ್, ಡಾಕ್ಟರ್ ವೀಣಾ ಸತೀಶ್ ಮೇಡಮ್ ಮತ್ತು ಡಾಕ್ಟರ್ ಅರ್ಜುನ್ ಹೊಸಳ್ಳಿ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜಿಲ್ಲೆಯ ಸಮಸ್ತ ವೈದ್ಯರಿಗೆ ರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶ್ರೋತೃಗಳೇ, ಇಷ್ಟೊತ್ತು ತಮಗೆ ಇಷ್ಟೊಂದು ಮಹತ್ವವಾದ ವಿಚಾರಗಳನ್ನು ತಲುಪಿಸಲು ಮತ್ತು ವೈದ್ಯರ ಜಾಗೃತಿಯನ್ನು ತಮ್ಮೆಡೆಗೆ ಮುಟ್ಟಿಸಲು ಸಹಕರಿಸಿದಂತಹ ಗಂಗಾವತಿಯ ರೇಡಿಯೋ ಗ್ರಾಮೀಣ ಭಾರತಿ 90.4 FM ಧನ್ಯವಾದಗಳು. ನಾನು ನಿಮ್ಮ ಡಾಕ್ಟರ್ ಶಿಲ್ಪಾ ದಿವಟರ್. ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನದ ಪ್ರಯುಕ್ತ ಪ್ರಸಾರವಾದ ಹಲೋ ಡಾಕ್ಟರ್ ರೇಡಿಯೋ ಸಂವಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂತಹ ಪ್ರಖ್ಯಾತ ವೈದ್ಯರು ಡಾಕ್ಟರ್ ಜಿ ಚಂದ್ರಪ್ಪರವರಿಗೆ, ಡಾಕ್ಟರ್ ವೀಣಾ ಸತೀಶ್ ರವರಿಗೆ ಹಾಗೂ ಡಾಕ್ಟರ್ ಅರ್ಜುನ್ ಹೊಸಳ್ಳಿರವರಿಗೆ, ಸಂವಾದಕರಾಗಿ ಭಾಗವಹಿಸಿದಂತಹ ಡಾಕ್ಟರ್ ಶಿಲ್ಪಾ ದೇವ್ಟರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಜಿಲ್ಲೆಯ ಸಮಸ್ತ ವೈದ್ಯರ ಬಳಗಕ್ಕೆ ರಾಷ್ಟ್ರೀಯ ವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳು. ಕೇಳುಗರೆ, ನಿಲಯದ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ DSSK ಅರ್ಪಿಸುವ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ನಮಸ್ಕಾರ.